सोमय शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 6ನೆಯ ತರಂಗದಲ್ಲಿ ಯಾವ ಪೂರ್ವ ಪಕ್ಷಿ ಜ್ಞಾನ ಮತ್ತು ಕರ್ಮ ಉಪಾಸನೆಗಳು ಮೋಕ್ಷಕ್ಕೆ ಕಾರಣವಾಗಿರುತ್ತವೆ, ಕೇವಲ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗುವುದಿಲ್ಲ, ದೃಷ್ಟಾಂತ ಕೊಟ್ಟಿದ್ದಾನೆ. ಪಕ್ಷಿ ಆಕಾಶದಲ್ಲಿ ಗಮನ ಮಾಡಬೇಕಾಗಿತ್ತು ಅಂತಂದ್ರೆ 2 ರೆಕ್ಕೆಗಳಿಂದ ಗಮನ ಮಾಡಲಿಕ್ಕೆ ಸಾಧ್ಯದ ವಿನಃ ಒಂದೇ ರೆಕ್ಕೆಯಿಂದ ಹೇಗೆ ಪಕ್ಷಿ ಗಮನ ಮಾಡುವುದಿಲ್ಲವೋ ಅದರಂತೆ ಕರ್ಮ ಉಪಾಸನೆ ಸಹಿತವಾದ ಜ್ಞಾನದಿಂದ ಮೋಕ್ಷ ಆಗುತ್ತದೆ. ಮತ್ತೊಂದು ದೃಷ್ಟಾಂತ ಕೊಡ್ತಾನೆ. ಸೇತು ಬಂಧವನ್ನ ದರ್ಶನ ಮಾಡಿಕೊಳ್ಳುವುದರಿಂದ ಪಾಪನಾಶಕತಿ ಅಂತ ಹೇಳಿ ಅನೇಕ ಜನ ಸೇತು ಬಂಧದ ದರ್ಶನ ಕೂಡ ಮಾಡ್ಕೋತಾರೆ. ಆ ದರ್ಶನ ಪ್ರತ್ಯಕ್ಷ ಜ್ಞಾನದ, ಅದರ ಜೊತೆಗೆ ಶ್ರದ್ಧಾಭಕ್ತಿ ಇದ್ರೇ ಪಾಪದ ನಿವೃತ್ತಿ ಆಗ್ತದೆ ವಿನಃ ಶ್ರದ್ಧಾಭಕ್ತಿ ಇಲ್ಲದೆ ಆ ಸೇತು ದರ್ಶನ ಜ್ಞಾನದಿಂದ ಪಾಪದ ನಿವೃತ್ತಿ ಆಗುವುದಿಲ್ಲ. ಅದರಂತೆ ಮೋಕ್ಷ ರೂಪ ಫಲದ ಉತ್ಪತ್ತಿಯಲ್ಲಿ ಬ್ರಹ್ಮಜ್ಞಾನವಾದರೂ ಕೂಡ ಕರ್ಮ ಉಪಾಸನೆ ಅಪೇಕ್ಷೆಯನ್ನು ಮಾಡುತ್ತದೆ. ಹೀಗೆ ಸಮಯ ಸಮುಚ್ಚಯ ಅಂತ ಕರ್ಕೊಂಡ್ಬಂದಿದ್ದಾರೆ. ಒಂದೇ ಕೇವಲ ಜ್ಞಾನ ಮೋಕ್ಷಕ್ಕೆ ಹೇತು ಅಲ್ಲ ಅಂತ ಕರ್ಮ ಉಪಾಸನಾ ಜ್ಞಾನ 3 ಮೋಕ್ಷಕ್ಕೆ ಕಾರಣ ಆಗ್ತವೆ ಅಂತ ಅಂಗೀಕಾರ ಮಾಡಬೇಕು ಅಂತೇನೆ ಹೇಳನಲ್ಲ. ಇದಕ್ಕೆ ಸಮುಚ್ಚಯವಾದ ಅಂತ ಕರೀತಾರೆ, ಸಮುಚ್ಚಯ ಅಂತ ಕರೀತಾರೆ. ಈಗ ಕರ್ಮ ಉಪಾಸನೆಗಳನ್ನೇ ಜ್ಞಾನ ವಿರೋಧವಿರುತ್ತದೆ. ಇಲ್ಲಿ ಬಂದದ 384 ಸಿಕ್ಕದ 384 ವಿಷಯಾಂಕದಲ್ಲಿ ಕರ್ಮ ಉಪಾಸನೆಗಳೊಡನೆ ಜ್ಞಾನ ವಿರೋಧದ. ಅಂದ್ರೆ ಕರ್ಮ ಉಪಾಸನೆ ಸಹಿತ ಜ್ಞಾನ ಮೋಕ್ಷಕ್ಕೆ ಹೇತು ಅಂತೀಯಲ್ಲಪ್ಪ, ಕರ್ಮ ಉಪಾಸನೆಗಳೊಡನೆ ಜ್ಞಾನ ವಿರೋಧದ. ಸಿದ್ಧಾಂತಿಗಳು ಹೇಳ್ತಾರೆ, ಮೇಲೆ ಹೇಳಿದ ಸಮುಚ್ಚಯವಾದವು ಯೋಗ್ಯ ಇರುವುದಿಲ್ಲ. ಯಾಕಂದ್ರೆ ಆತ್ಮನು ದೇಹಕ್ಕಿಂತಲೂ ಭಿನ್ನವೆಂದು ಯಾರು ತಿಳಿದಿರುವುದಿಲ್ಲವೋ ಅವರಿಂದ ಕರ್ಮ ಉಂಟಾಗುವುದಿಲ್ಲ. ಆತ್ಮ ದೇಹಕ್ಕಿಂತಲೂ ಭಿನ್ನವೆಂದು ಯಾರು ತಿಳಿದಿರುವುದಿಲ್ಲವೋ, ಆತ್ಮನೇ ದೇಹ ಅಂತ ಕೆಲವರು ತಿಳಿಯಬಹುದು. ದೇಹ ಆತ್ಮ ಅಲ್ಲ,
ಕರ್ಮ ಮಾಡ್ತಕ್ಕಂತಹ ಸೂಕ್ಷ್ಮ ದೇಹ ಆತ್ಮ, ಕರ್ತೃತ್ವ ಭೋಕ್ತೃತ್ವವುಳ್ಳವನು ಆತ್ಮ ಅಂತ ತಿಳ್ಕೊಳ್ಳಬಹುದು. ಜ್ಞಾನಿಗಳು ಆತ್ಮ ಬ್ರಹ್ಮರೂಪ ಅಂತ ತಿಳ್ಕೋಬಹುದು. ಹಿಂಗೆ 3 ಪ್ರಕಾರ ತಿಳುವಳಿಕೆಗಳು ಕಂಡು ಬರ್ತಾರೆ. ಆತ್ಮ ದೇಹಕ್ಕಿಂತಲೂ ಭಿನ್ನವೆಂದು ಯಾರು ತಿಳಿದಿರುವುದಿಲ್ಲವೋ ಅವರಿಂದ ಕರ್ಮ ಆಗುವುದಿಲ್ಲ. ಕರ್ಮ ಯಾರಿಂದ ಆಗ್ತದೆ? ದೇಹವೇ ಆತ್ಮ ಅಂತ ತಿಳಿದ್ರಂದ್ರೆ, ದೇಹವೇ ಆತ್ಮ ಅಂತ ತಿಳಿದ್ರೆ ಅವ್ರು ಕರ್ಮ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ಕರ್ಮ ಯಾಕೆ ಮಾಡ್ತಾರೆ? ಭೋಗಗಳ ನಿಮಿತ್ತವಾದ ಕರ್ಮ ಮಾಡ್ತಾರೆ. ಜನ್ಮಾಂತರದಲ್ಲಿ ಈ ದೇಹ ಸಾತ್ತ ಬಳಿಕ ಪರಲೋಕದೊಳಗೆ ನನಗೆ ಸ್ವರ್ಗದೊಳಗೆ ಸುಖ ಆಕತಿ ಅಂತ ಕರ್ಮ ಮಾಡ್ತಾನೆ. ಅಂದ ಬಳಿಕ ದೇಹ ಇಲ್ಲೇ ಸುಟ್ಟು ಹೋಗುವುದನ್ನು ನೋಡ್ತಾನೆ. ಈ ದೇಹ ಅಗ್ನಿಯಲ್ಲಿ ದಹಿಸಿ ಹೋಗ್ತದೆ. ದೇಹ ಕರ್ಮ ಮಾಡ್ಯದ, ಅದು ಸುಟ್ಟು ಹೋಗ್ತದೆ. ಮುಂದೆ ಭೋಗಗಳು ಊಟ ಮಾಡೋರು ಯಾರು? ಆದ್ದರಿಂದ ದೇಹವು ಅಗ್ನಿಯಲ್ಲಿ ದಹಿಸಿ ಹೋಗುತ್ತದೆ. ಆದ್ದರಿಂದ ಜನ್ಮಾಂತರದ ಭೋಗ ಸಂಭವಿಸುವುದಿಲ್ಲ. ಆದ್ದರಿಂದ ಆತ್ಮ ಶರೀರಕ್ಕಿಂತ ಭಿನ್ನ ಎಂಬ ಜ್ಞಾನ ಕರ್ಮಕ್ಕೆ ಕಾರಣ ಆಗಿರುತ್ತದೆ. ಶರೀರಕ್ಕೆ ಭಿನ್ನ ಇದ್ರೆ ಹೆಂಗದಾನ? ಕರ್ತ ಹೋಗ್ತ ಆಗಿದ್ದಾನೆ. ಶರೀರ ಆತ್ಮ ಅಲ್ಲ, ಶರೀರಕ್ಕೆ ಭಿನ್ನವಾಗಿ ಕರ್ತ ಹೋಗ್ತಾ ಏನ ಐತಿಲ್ಲ, ಕರ್ತೃತ್ವ ಭೋಕ್ತೃತ್ವ. ಆ ಜ್ಞಾನವು ಕರ್ಮಕ್ಕೆ ಕಾರಣ ಆಗ್ತದ. ಅಂದ್ರೆ ಏನು? ನಾನು ಪುಣ್ಯ ಪಾಪಗಳನ್ನು ಮಾಡುವಂಥವನಾಗಿದ್ದೇನೆ, ಹಾಗೂ ಪುಣ್ಯ ಪಾಪಗಳ ಫಲವು ನನಗೆ ಆಗುತ್ತದೆ ಎಂಬ ಜ್ಞಾನವು ಯಾರಿಗೆ ಇರುವುದೋ ಅವರು ಕರ್ಮವನ್ನು ಮಾಡುತ್ತಾರೆ. ಕರ್ಮ ಮಾಡ್ಲಾಕ ಕರ್ತೃತ್ವ ಬುದ್ಧಿ, ಆತ್ಮನಲ್ಲಿ ಕರ್ತೃತ್ವ ಬುದ್ಧಿ ಇರಬೇಕು. ಆತ್ಮ ಕರ್ತ ಅದನ, ಆ ಪುಣ್ಯ ಪಾಪವನ್ನು ಮಾಡ್ತಾನೆ. ಮುಂದೆ ಆ ಕರ್ಮ ಫಲವನ್ನು ಊಟ ಮಾಡ್ತಾನೆ ಎಂಬ ಜ್ಞಾನ ಯಾರಿಗಿರುವುದು ಅವರು ಕರ್ಮವನ್ನು ಮಾಡುತ್ತಾರೆ. ಆದರೆ ಜ್ಞಾನಿಗಳಿಗೆ ಇಂತಹ ಜ್ಞಾನ ಇರುವುದಿಲ್ಲ. ತತ್ವಜ್ಞಾನಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ ಇಂತಹ ಜ್ಞಾನ ಇರಂಗಿಲ್ಲ. ಆತ್ಮ ಕರ್ತ ಅಂತ ಅವ್ರು ತಿಳಿದಿರಂಗಿಲ್ಲ. ಮತ್ತೇನೆಂದರೆ ಪುಣ್ಯ ಪಾಪಗಳಿಂದಲೂ ಸುಖ ದುಃಖಗಳಿಂದ ರಹಿತನಾದ ಆತ್ಮ ಅಸಂಗನಿರುತ್ತಾನೆ. ಹಂಗ ಆಕಾಶ ಅಸಂಗದನೋ, ಸಂಬಂಧ ರಹಿತ, ಯಾವ ಕರ್ಮಗಳಿಗೂ ಸಂಬಂಧ ಇಲ್ಲ, ಕರ್ಮದ ಫಲಗಳಿಗೂ ಆತ್ಮ ಸಂಬಂಧ ಇಲ್ಲ ಅಂತ ಹಿಂಗ ಆತ್ಮ ಬ್ರಹ್ಮರೂಪದಾನೆ ಅಂತ ಜ್ಞಾನಿಗಳು ತಿಳ್ಕೊಂಡಿರ್ತಾರೆ ಎಂದು ವೇದಾಂತ ವಾಕ್ಯಗಳಿಂದ ಜ್ಞಾನವಾಗುತ್ತದೆ. ಇಂಥ ಜ್ಞಾನ ಕರ್ಮಕ್ಕೆ ಕಾರಣ ಆಗುವುದಿಲ್ಲ. ಅಲ್ಲಿ ಆತ್ಮನು ಬ್ರಹ್ಮರೂಪನಿದ್ದಾನೆ, ಕರ್ತನಲ್ಲ, ಭೋಕ್ತನಲ್ಲ ಅಂತ ಇಂಥ ಜ್ಞಾನ ಕರ್ಮಕ್ಕೆ ಕಾರಣ ಆಗುವುದಿಲ್ಲ. किंतु ಇದಕ್ಕೆ ವಿಪರೀತವಾಗಿ, ವಿರುದ್ಧವಾಗಿ ವಿದ್ರವಾಗಿರುತ್ತದೆ. ಆದ್ದರಿಂದ ಜ್ಞಾನಿಂದ ಕರ್ಮ ಸಂಭವಿಸುವುದಿಲ್ಲ. ಜ್ಞಾನಿಂದ ಕರ್ಮ ಸಂಭವಿಸುವುದಿಲ್ಲ. ಜ್ಞಾನ ಕರ್ಮ ಎರಡು ಬೇಕಂತಾನಲ್ಲ, ಹಾಗೆ ಜ್ಞಾನಕ್ಕೆ ಕರ್ಮಕ್ಕೆ ವಿರೋಧದ. ನಂಬರ್ 2, ಕರ್ತ ಹಾಗೂ ಕರ್ಮ ಫಲಗಳ ಭೇದ ಜ್ಞಾನವು ಕರ್ಮಕ್ಕೆ ಕಾರಣವಿರುತ್ತದೆ. ಕರ್ತ ಮತ್ತು ಕರ್ಮ ಫಲಗಳ ಭೇದ ಜ್ಞಾನ ಕರ್ಮಕ್ಕೆ ಕಾರಣ ಆಗಿದೆ. ಆ ಕರ್ತನಾಗಲಿ ಕರ್ಮದ ಫಲವಾಗಲಿ ಜ್ಞಾನಿಗೆ ಆತ್ಮಕ್ಕಿಂತಲೂ ಭಿನ್ನವಾಗಿ ತೋರುವುದೇ ಇಲ್ಲ. ಕರ್ತೃತ್ವನು ತನ್ನಲ್ಲಿ ತೋರುದಿಲ್ಲ, ಆತ್ಮನಲ್ಲಿ ಕರ್ತೃತ್ವನು ತೋರುದಿಲ್ಲ, ಫಲ ಹೋದ ಆತ್ಮನಿಗೆ ತೋರುದಿಲ್ಲ. ಕರ್ತನಾಗಲಿ ಕರ್ಮದ ಫಲವಾಗಲಿ ಜ್ಞಾನಿಗೆ ಆತ್ಮಕ್ಕಿಂತಲೂ ಭಿನ್ನವಾಗಿ ತೋರುವುದೇ ಇಲ್ಲ. ಮತ್ತೇನೆಂದ್ರೆ ಸಂಪೂರ್ಣ ಆತ್ಮ ಸ್ವರೂಪವಾಗೇ ತೋರುತ್ತದೆ. ಎಲ್ಲ ಕಡೆಗೆ ಆತ್ಮನೇ ತುಂಬಿಕೊಂಡಿದ್ದಾನೆ.
ಜ್ಞಾನಿಗಳು ತಿಳುವಳಿಕೆ ಇರ್ತದೆ. ಈ ಕಾರಣದಿಂದಲೂ ಕೂಡ ಜ್ಞಾನಿಂದ ಕರ್ಮ ಸಂಭವಿಸುವುದಿಲ್ಲ. ಭಾಷ್ಯಕಾರರು ಬಹಳ ಪ್ರಕಾರ ಜ್ಞಾನಿಗೆ ಕರ್ಮವಿಲ್ಲವೆಂಬುದನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಅಲ್ಲದೆ ಕರ್ಮದ ಫಲಕ್ಕೂ ಜ್ಞಾನದ ಫಲಕ್ಕೂ ವಿರೋಧವಿರುತ್ತದೆ. ಕರ್ಮದ ಫಲ ಅನಿತ್ಯ, ಜ್ಞಾನದ ಫಲ ನಿತ್ಯ. ಫಲಗಳಲ್ಲಿ ವಿರೋಧದ. ಆದ್ದರಿಂದಲೂ ಕೂಡ ಜ್ಞಾನ ಕರ್ಮಗಳ ಸಮುಚ್ಚಯವು ಸಂಭವಿಸುವುದಿಲ್ಲ. ನೋಡ್ರಿ, 24ನೇ ಟಿಪ್ಪಣಿಯೊಳಗೆ ಒಂದು ಸ್ವಲ್ಪ ಹೇಳಿದಾನಲ್ಲ, ಯದ್ಯಪಿ ವೇದಗಳಲ್ಲಿಯೂ ಕೂಡ ಕೆಲವೆಡೆ ಜ್ಞಾನ ಕರ್ಮಗಳ ಸಮುಚ್ಚಯವನ್ನು ಬರೆದಿರುವರಲ್ಲ, ಕೆಲವು ಕಡೆ ವೇದಗಳಲ್ಲೂ ಸಮುಚ್ಚಯವನ್ನು ಬರೆದರಲ್ಲ ಅಂತಂದ್ರೆ, ತಥಾಪಿ ಸಮುಚ್ಚಯವು ಸಮುಚ್ಚಯವಂತಲೂ ಹಾಗೂ ಕ್ರಮ ಸಮುಚ್ಚಯವಂತಲೂ ಎರಡು ಪ್ರಕಾರದಪ್ಪ. ಸಮುಚ್ಚಯ ಅಂದ್ರೆ ಕೂಡಿಕೊಂಡಿರುವುದು. ಸಮುಚ್ಚಯ ಅಂದ್ರೇನು? ಕೂಡಿಕೊಂಡಿರುವುದು. ಸಮುಚ್ಚಯ, ಕ್ರಮ ಸಮುಚ್ಚಯ. ಕ್ರಮ ಸಮುಚ್ಚಯ ಅಂತ ಎರಡು ಪ್ರಕಾರ. ಆದರೆ ಯಾವುದು ಕ್ರಮ ಸಮುಚ್ಚಯ, ಯಾವುದು ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಜ್ಞಾನದ ಸಾಧನಗಳಾದ ಶ್ರವಣವೇ ಮೊದಲಾದಗಳನ್ನು ಹಾಗೂ ಕರ್ಮದ ಸಾಧನಗಳಾದ ಅಗ್ನಿಹೋತ್ರ ಮೊದಲಾದಗಳನ್ನು ಏಕಕಾಲದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಸಮುಚ್ಚಯ ಅಂತ. ಈ ಕಡೆ ಶ್ರವಣಾದಿಗಳನ್ನು ಮಾಡಬೇಕು, ಈ ಕಡೆ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಾನೆ ಇರಬೇಕು. ಇಂಥದಕ್ಕೆ ಏನಂತಾರೆ? ಸಮುಚ್ಚಯ ಅಂತ ಕರೀತಾರೆ. ಎರಡನೇದ್ದು, ಪ್ರಪ್ರಥಮದಲ್ಲಿ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಉತ್ತಮ ಜಿಜ್ಞಾಸು ಆಗುವವರೆಗೆ ಕರ್ಮಗಳನ್ನು ಮಾಡಬೇಕು. ಎಲ್ಲಿ ತಕ? ಉತ್ತಮ ಜಿಜ್ಞಾಸು. ಉತ್ತಮ ಜಿಜ್ಞಾಸುವಿನ ಲಕ್ಷಣ ಹಿಂದೆ ಚಂದ್ರದಾಗ ಹೇಳ್ಕೊಂಬಂದಾರೆ. ಮಲ ವಿಕ್ಷೇಪಗಳನ್ನು ಕಳ್ಕೊಂಡಿರಬೇಕು, ಸಾಧಿಸೋದು ಸಂಪನ್ನಾಗಬೇಕು, ಆತ್ಮನ ತಿಳಿಯುವ ತೀವ್ರವಾದ ಇಚ್ಛೆ ಇರಬೇಕು. ಅದರಾಗ ಆ ಇಚ್ಛೆಗೆ ಅದ್ಧಳತೆ ಇರಬಾರ್ದು, ಅದ್ಧಳ ಇರಬೇಕದು. ಆತ್ಮ ತಿಳ್ಕೊಂಡೈತಿರಬೇಕು ಅಂತ. ಇಂತಹ ಯಾವ ಅದಾನಲ್ಲ ಇವನು ಏನು ಮಾಡುದಿಲ್ಲ, ಉತ್ತಮ ಜಿಜ್ಞಾಸು ಆಗುವವರೆಗೆ ಕರ್ಮಗಳನ್ನು ಮಾಡ್ತಾನೆ. ಅನಂತರ ಕರ್ಮಗಳ ವಿಧಿಯನ್ನು ಅನಾದರ ಮಾಡಿ ಜ್ಞಾನದ ಸಾಧನೆಗಳಾದ ಶ್ರವಣ ಮರಣಾದಿಗಳ ದ್ವಾರ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಕ್ರಮ ಸಮುಚ್ಚಯ ಅಂತ. ಕ್ರಮ ಮೊದಲ ಅಂತಃಕರಣದಲ್ಲಿರುವ ಮಲವಿಕ್ಷೇಪ ದೋಷವನ್ನು ಕಳ್ಕೊಳ್ಳೋದು, ಅದ್ರ ಸಲುವಾಗಿ ನಿಷ್ಕಾಮ ಕರ್ಮವನ್ನು ಮಾಡೋದು, ಇದು ಕ್ರಮ. ಇದು ಆಮೇಲೆ ಶ್ರವಣಾದಿಗಳನ್ನು ಮಾಡೋದು ಕ್ರಮ. ಇದು ಕ್ರಮ ಸಮುಚ್ಚಯ. ಹೇಳಂದ್ರೆ ಅಂತಃಕರಣ ಶುದ್ಧಿ ಸಲುವಾಗಿ ಹೇಳಿದ್ದದ. ನಿಷ್ಕಾಮವಾಗಿ ಮಾಡೋದು ಅಂತಃಕರಣ ಶುದ್ಧಿ ಸಲುವಾಗಿ ಹೇಳಿದ್ದದ. ಆದ್ರೆ ಎಲ್ಲಿ ತನಕ ಮಾಡುದು? ಬಾಯಾಗ ಬಿದ್ದು ದುಷ್ಟಾತ್ ನೆನಪು ಬರಬೇಕಲ್ಲ. ಬೇರ ಎಲ್ಲಿ ತನಕ ಹಗ್ಗ ಬರು ತನಕ, ಹಗ್ಗ ಬಂದಿಂದ ಬೇರೆ ಬಿಡಲೇಬೇಕು. ಹಾಗೆ ತೀವ್ರ ಜಿಜ್ಞಾಸತ್ತು ಅವನಲ್ಲಿ ಯಾವಾಗ ಬಂತು, ಆ ಶ್ರವಣಾದಿಗಳಲ್ಲೇನೆ ತೊಡಗಿಸಿಕೊಳ್ಳಬೇಕು. ಅವನ ಕರ್ಮಗಳನ್ನು ಉದಾಸೀನ ಮಾಡಿಬಿಡಬೇಕು. ಅಲ್ಲಿ ನಿಷ್ಠ ಇರಂಗಿಲ್ಲ. ಇದಕ್ಕೇಂತಾರೆ ಕ್ರಮ ಸಮುಚ್ಚಯ. ಸಮುಚ್ಚಯ ತ್ಯಾಗದ, ಕ್ರಮ ಸಮುಚ್ಚಯ ಗ್ರಾಹ್ಯ. ಉತ್ತಮ ಜಿಜ್ಞಾಸು ಆಗಿರ್ತಕ್ಕಂಥ ಸಮುಚ್ಚಯ ಬಿಡಬೇಕು, ಕ್ರಮ ಸಮುಚ್ಚಯನ ಗ್ರಹಣ ಮಾಡಬೇಕು. ಈ ರೀತಿಯಾಗಿ ಭಾಷ್ಯಕಾರರು ಬಹಳ ಪ್ರಕಾರದ ಜ್ಞಾನಿಯ ಕರ್ಮವಿಲ್ಲವೆಂಬುದನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಅಲ್ಲದೆ ಕರ್ಮದ ಫಲಕ್ಕೂ ಹಾಗೂ ಜ್ಞಾನದ ಫಲಕ್ಕೂ ವಿರೋಧವಿರುತ್ತದೆ. ಕರ್ಮ ಫಲ ಅನಿತ್ಯ ಇರ್ತದೆ, ಜ್ಞಾನ ಫಲ ಮೋಕ್ಷ ಅನಿತ್ಯ ಇರ್ತದೆ. ಆದ್ದರಿಂದಲೂ ಕೂಡ ಜ್ಞಾನ ಕರ್ಮಗಳ ಸಮುಚ್ಚಯವು ಸಂಭವಿಸುವುದಿಲ್ಲ. ಅನಿತ್ಯವಾದ ಸಂಸಾರವು ಕರ್ಮದ ಫಲವಿರುತ್ತದೆ, ನಿತ್ಯವಾದ ಮೋಕ್ಷ ಜ್ಞಾನದ ಫಲ ಇರುತ್ತದೆ. ಅನಿತ್ಯವಾದ ಸಂಸಾರ ಅದು ಕರ್ಮದ ಫಲ, ಜ್ಞಾನದ ಫಲ ನಿತ್ಯವಾದ ಮೋಕ್ಷ. ಈಗ ಅದಲ್ಲದೆ ಇನ್ನೂ ಹೇಳೋರದ
385. ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥೆಗಳ ಅಭ್ಯಾಸ ಕರ್ಮಕ್ಕೆ ಹೇತು ಇರುತ್ತದೆ. ಕರ್ಮಕ್ಕೆ ಇನ್ನೊಂದು ಹೇತು ಏನದ? ಆತ್ಮ ಇಂಥ ಜಾತ್ಯವ ಇಂಥ ಆಶ್ರಮದವ ಅಂತ ಏನು ಈ ಜಾತಿಯ ಭ್ರಮ ಯಾರಲ್ಲಿ ಐತಿ ಅವರಲ್ಲಿ ಕರ್ಮ ಉಂಟಾಗ್ತದೆ. ಏಕೆಂದರೆ ಜಾತಿ ಆಶ್ರಮ ಆಶ್ರಯ ಆಗೈತಿ. ಯಾಕಾರ ತೆಗೀರಿ ಮ ಜಾತಿ ಆಶ್ರಮ ಅವಸ್ಥೆಗಳಿಗೆ ತಕ್ಕಂತೆ ಭಿನ್ನ ಭಿನ್ನ ಕರ್ಮಗಳನ್ನು ಹೇಳಿರುತ್ತಾರೆ. ಬ್ರಾಹ್ಮಣನ ಕರ್ಮಗಳ ಬ್ಯಾರೆ ಅಂದ್ರೆ ಕ್ಷತ್ರಿಯನ ಕರ್ಮಗಳ ಬ್ಯಾರೆ, ವೈಶ್ಯನ ಕರ್ಮಗಳ ಬ್ಯಾರೆ, ಶೂದ್ರನ ಕರ್ಮಗಳ ಬ್ಯಾರೆ. ಅವನಲ್ಲಿ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅನ್ನೋ ಜಾತಿಯ ಆಕಾಂಕ್ಷೆ ಇರಬೇಕು ಅವನಲ್ಲಿ. ಇಂಥ ಜಾತಿಯವ ನಾನು, ಇಂಥ ಆಶ್ರಮದವ ನಾನು. ಯಾಕೆ ಆಶ್ರಮಗಳಲ್ಲಿ ಹಾಕದವು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚಾರ್ಯ ಕರ್ಮಗಳು ಬೇರೆ, ಗೃಹಸ್ಥನ ಕರ್ಮಗಳು ಬೇರೆ, ವಾನಪ್ರಸ್ಥನ ಕರ್ಮಗಳು ಬೇರೆ, ಸನ್ಯಾಸಿ ಕರ್ಮಗಳು ಬೇರೆ. ಬ್ರಹ್ಮಚಾರ್ಯ ಕರ್ಮ ವಿದ್ಯಾಭ್ಯಾಸ, ಬ್ರಹ್ಮಚರ್ಯವನ್ನ ಕಾಯ್ದುಕೊಂಡು ಬ್ರಹ್ಮವಿದ್ಯೆಯನ್ನು ಅಭ್ಯಾಸ ಮಾಡುವುದು ಬ್ರಹ್ಮಚರ್ಯದ ಕರ್ತವ್ಯ, ಬ್ರಹ್ಮಚಾರಿ ಕರ್ತವ್ಯ. ಗೃಹಸ್ಥ ಯೋಗ್ಯವಾದ ಕಣ್ಣಿಯ ಕೈ ಹಿಡಿದು ಅವಳ ಜವಾಬ್ದಾರಿಯನ್ನ, ಅವಳ ಹೊಟ್ಟೆಯಿಂದ ಹುಟ್ಟುವ ಮಕ್ಕಳ ಜವಾಬ್ದಾರಿಯನ್ನ, ತಾಯಿ ತಂದೆಗಳ ಜವಾಬ್ದಾರಿಯನ್ನ, ಮನೆಗೆ ಬರುವ ಅತಿಥಿ ಅಭ್ಯಾಗತರ ಜವಾಬ್ದಾರಿ ಬಿತ್ತಿಗೆ ಜಾಸ್ತಿ ಆಗ್ತದೆ. ಜಾಸ್ತಿ ಅಲ್ಲ, ಬ್ರಹ್ಮಚಾರಿಗಿಂತ ಗೃಹಸ್ಥ ಜಾಸ್ತಿ. ವಾನಪ್ರಸ್ಥ ಮನೆಯನ್ನ ಬಿಟ್ಟು ಗಂಡ ಹೆಂಡತಿ ಕೂಡ ಅರಣ್ಯಕ್ಕೆ ಹೋಗೋದು, ಇದು ವಾನಪ್ರಸ್ಥ. ಅಲ್ಲಿ ಈ ಮನೆಗೆ ಬಂದವರಷ್ಟೇ ಉಪಚಾರಾದಿಗಳು ಮಾಡಬೇಕಾಗಿತ್ತು ಗೃಹಸ್ಥರಾಗಿರುವಾಗ. ಅಲ್ಲಿ ಹೋಗಿ ಏನ್ ಮಾಡಬೇಕು? ತನ್ನ ಇಡೀ ವಂಶದ ಉದ್ಧಾರಕ್ಕೋಸ್ಕರವಾಗಿ ಹಿಂದ ಅಜ್ಜ ಮುತ್ಯಗಳಾಗಿ ಹೋಗ್ಯಾರಲ್ಲ, ಅವ್ರ ಸಲುವಾಗಿ ಜಪತಪಾದ್ಯಗಳನ್ನು ಮಾಡುವುದು. ಒಂದು ಸನ್ಯಾಸ ಕೇವಲ ಮನೆ ಮಂದಿ ಸಲುವಾಗಿ ಅಲ್ಲ, ಕೇವಲ ತನ್ನ ವಂಶದವರ ಸಲುವಾಗಿ ಅಲ್ಲ, ಇಡೀ ಜಗತ್ತಿನ ಸಲುವಾಗಿ ತನ್ನ ಜ್ಞಾನ ತಪಸ್ಸುಗಳನ್ನು ಧಾರೆ ಎರೆಯುವುದು ಸನ್ಯಾಸಿ ಕರ್ಮ. ಕರ್ಮಗಳು ಜಾಸ್ತಿ ಜಾಸ್ತಿ ಆಗ್ಯಾವ. ಬ್ರಹ್ಮಚರ್ಯಕ್ಕಿಂತ ಗೃಹಸ್ಥ ಕರ್ಮ ಜಾಸ್ತಿ, ಗೃಹಸ್ಥಕ್ಕೆ ವಾನಪ್ರಸ್ಥನ ಜಾಸ್ತಿ, ವಾನಪ್ರಸ್ಥಕ್ಕಿಂತ ಸನ್ಯಾಸಿ. ಅವನ ಜಗತ್ತಿನ ಸಲುವಾಗಿನೇ ಅವನ ತನ್ನ ಜ್ಞಾನ ತನ್ನ ತಪಸ್ಸಾದಿಗಳನ್ನು ಧಾರೆ ಎರಿಬೇಕಾಗ್ತದೆ. ಅಂದ ಬಳಿಕ ನಾನು ಇಂಥ ಜಾತ್ಯವ ಅನ್ನೋದು ಭ್ರಮ ಇತ್ತಂದ್ರೆ ಕರ್ಮ ಮಾಡಬೇಕಾಗ್ತದೆ. ಯಾಕ ಜಾತಿಗೆ ಅನುಸಾರವಾದ ಕರ್ಮಗಳನ್ನು ಮಾಡಬೇಕಾಗ್ತದೆ. ಇಲ್ಲಿ ಏನದ ಅಂತ ಕೇಳಿದ್ರೆ ಜಾತಿ ಮೊದಲಾದ ಅಧ್ಯಾಸವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ಯಾಕಂದ್ರೆ ಜಾತಿ ಆಶ್ರಮ ಅವಸ್ಥೆಗಳು ದೇಹದ ಧರ್ಮಗಳಾಗಿರ್ತವೆ. ಅದು ಖರೇನ, ಆತ್ಮಧರ್ಮ ಅಲ್ಲ. ಚಂದ್ರೋದಯದೊಳಗ ದೇಹದ ಧರ್ಮಗಳನ್ನ ಹೇಳ್ಕೊಂಬಂದ ಗೊತ್ತದ. ದೇಹದ ಧರ್ಮಗಳು ಎಷ್ಟು? 7: ನಾಮ, ಜಾತಿ, ವರ್ಣ, ಆಶ್ರಮ, ಸಂಬಂಧ, ಪರಿಮಾಣ, ಜನನ ಮರಣ. ನಾಮ ಕಲ್ಲಪ ಮಲಪ. ನಾಮ ಇದು ಸ್ಥೂಲ ದೇಹದ ಧರ್ಮ, ಸೂಕ್ಷ್ಮ ದೇಹದ ಅಲ್ಲ. ಮತ್ತೆ 3 ದೇಹದ ಗೊತ್ತತಿ. ಸ್ಥೂಲ ದೇಹದ ಧರ್ಮ ಹೇಳ್ಯಾರ 7. ನಾಮ, ಜಾತಿ ಗೊತ್ತಲ್ಲ, ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ವರ್ಣ, ಆಶ್ರಮ ಅದಲ್ಲ.
ಆಮೇಲತ್ತ ನಾಮ ಜಾತಿ ವರ್ಣ ಆಶ್ರಮ ಸಂಬಂಧ ಪತಿ ಪತ್ನಿ ಸಂಬಂಧ ಹೌದಲ್ಲ ಪುತ್ರ ಪಿತಾ ಸಂಬಂಧ ಪಿತಾ ಪುತ್ರ ಸಂಬಂಧ ಇವ್ರನ್ನ ಏನಾಗಬೇಕು ಅಂತ ಕೇಳ್ತಾರೆ ಇಲ್ಲ ಸಂಬಂಧ ಒಂದ ದೇಹದ ಧರ್ಮವೇ ಸ್ಥೂಲ ದೇಹದ ಧರ್ಮವೇ ಪರಿಮಾಣ ಇಷ್ಟೆತ್ರ ಪರಿಮಾಣ ಅದಲ್ಲ ಈ ಪರಿಮಾಣ ಗೊತ್ತಿಲ್ಲ ಇಷ್ಟೆತ್ರ ಇಷ್ಟು ಪುಟ್ಟು ಪಿಟ್ಟು ನೋಡ್ತಾರಲ್ಲ ಜನನ ಮರಣ ಇವು 7 ಸ್ಥೂಲ ದೇಹದ ಧರ್ಮಗಳು ಯಾವಾಗ ಸ್ಥೂಲ ದೇಹವೇ ನಾನು ಅಲ್ಲ ಅಂತ ನಿಶ್ಚಯ ಆಗ್ತೈತಿ ಆವಾಗ ಈ ಧರ್ಮಗಳು ನಮ್ಮ ಮ್ಯಾಲ ಆರೋಪ ಆಗುವುದಿಲ್ಲ ದೇಹ ನಾನು ಅನ್ನೋದ್ರಿಂದ ಈ 7 ಧರ್ಮಗಳು ನಮ್ಮ ಮೇಲೆ ಆರೋಹಣ ಮಾಡ್ತಾ ಇದ್ದಾವೆ ದೇಹವೇ ನಾನಲ್ಲ ಅಂದ ಬಳಿಕ ಹೌದ್ರಿ ಆ ದೇಹದ ಧರ್ಮಗಳು ಸಂಬಂಧ ಇಲ್ಲ ಆದ್ದರಿಂದ ಒಮ್ಮೊಮ್ಮೆ ಇದು ಇಷ್ಟು ಭ್ರಮೆಗೆ ಕಾರಣ ಆಗ್ತದೆ ಯಾವುದು ವರ್ಣಾಶ್ರಮಗಳ ಧರ್ಮ ಇವೆಲ್ಲ ಶಂಕರಾಚಾರ್ಯರಿಗೆ ಗೊತ್ತಿಲ್ಲ ಪ್ರಸಂಗ ಮುಂಜಾನೆ ಎದ್ದು ಕೂಡಲೇ ಸ್ನಾನಾದಿಗಳನ್ನು ಮಾಡಿಕೊಂಡು ಮಡಿ ಬಟ್ಟೆ ಉಟ್ಟುಕೊಂಡು ಕಾಶಿಯೊಳಗ ಪರಮಾತ್ಮ ದರ್ಶನಕ್ಕೆ ಹೋಗಿದ್ರು ವಿಶ್ವನಾಥನ ದರ್ಶನಕ್ಕೆ ಹೋಗುವಾಗ ಮುಂದೆ ಬಂದಾರ ದೂರ ಸರಿ ದೂರ ಸರಿ ದೂರ ಸರಿ ಅಂತಿದ್ರು ಅದು ವಿಶ್ವನಾಥನಿಗೆ ಆಶ್ಚರ್ಯ ಆಯ್ತು ನನ್ನ ಅಂಶವೇ ಶಂಕರ ಇವನಿಗೆ ಜಾತಿ ಭ್ರಮ ಆತಂದಕ್ಕೆ ಗತಿ ಏನಂತ ಹೇಳಿ ಆ ಪರಮಾತ್ಮ ಚಾಂಡಾಲರ ವೇಷ ಹಾಕೊಂಡು ಎದುರಿಗೆ ಬಂದ ಆ ಚಾಂಡಾಲದ್ರೆ ಅತ್ಯಂತ ಅಸಹ್ಯ ಹೇಗೆ ಮೈ ತುಂಬ ಜುಮ್ ಅಂತ ಒಂದು ಕೈಯಾಗ ಸೆರೆ ಒಂದು ಕೈಯಾಗ ಮಾಂಸ ಚರ್ಮ ಉಟ್ಕೊಂಡಾನ ಇವರೇ ಪರಿಶುದ್ಧಾಗಿ ದೇವ್ರ ಹೊಂಟಾನ ನೋಡ್ರಿ ಹಿಂಗ ಆಗ್ತದೆ ನಮಗೂ ಆಗ್ತದೆ ನಿಮಗೂ ಆಗ್ತದೆ ಮುಟ್ ಮಾಡ ಮೂರು ಸರಿ ಅನ್ನಿಸ್ತದ ಅದು ಇಷ್ಟು ಆಳವಾಗಿ ಬೇರ ಶಂಕರಾಚಾರ್ಯ ಮುಂದೆ ಬಂದ ಅದು ಹಂಗಂದವ ದೂರ ಸರಿ ಅಂದವ ಅವ ಮತ್ತೆ ಅದು ಸರ್ ಹೋಗಿದ್ದ ಕಾಣ್ತದ ಸಾಕ್ಷಾತ್ ಪರಮಾತ್ಮ ಯಾರಿಗೆ ಸರಿ ಅಂತೀಪ ಇಲ್ಲಿ ಯಾಡ್ದಾವ ದೇಹಕ್ಕೆ ಸರಿ ಅಂತೀವೋ ನಾ ಆತ್ಮಕ್ಕೆ ಸರಿ ಅಂತೀವೋ ದೇಹಕ್ಕೆ ಸರಿ ಅಂತಂದ್ರೆ ಜಡ ಅದ ಅದು ಸರಿದಾಡಂಗಿಲ್ಲ ಆತ್ಮನ ಸರಿ ಅಂತಂದ್ರೆ ಅದು ಪರಿಪೂರ್ಣ ಅದಾನ ಅದು ಸರಿಯಾಗಿ ಬರಂಗಿಲ್ಲ ಒತ್ತ ಆತಿಷ್ಟಕ್ಕನ ಏನೋ ಸಾಮಾನ್ಯ ಮನುಷ್ಯ ಅಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅಲ್ಲೇ ಶ್ಲೋಕ ಮಾಡಿದಾನೆ ಜಾಗ್ರತ್ ಸ್ವಪ್ನ ಸುಸುಪ್ತಿಷು ಯಾ ಸ್ಫುಟತರ ಸಂವಿತ್ ಜಂಬ್ರತೆ ಬ್ರಹ್ಮಾದಿ ಪಿಪೀಲಿಕಾಂತ ತನಸು ಪ್ರೋಕ್ತ ಜಗತ್ ಸಾಕ್ಷಿಣಿ ಸ ಏವ ದೃಢ ಪ್ರಜ್ಞೇಶ ಪಿಚಾತ್ ಛಂಡಾಲಸ್ತು ದಿಜಸ್ತು ಗುರುತೇಶ ಮನೀಷಾ ಮಮ ಮನುಷ್ಯ ಪಂಚಕಂತ ಪ್ರಸಿದ್ಧದ ಇದು ಜಾಗ್ರತ್ ಸ್ವಪ್ನ ಸುಸುಪ್ತಿಷು ಯಾ ಸ್ಫುಟತರ ಸವಿದು ಜಂಬತೆ ಜಾಗ್ರ ಸ್ವಪ್ನ ಸುಸುಪ್ತಿಗಳನ್ನ ಈ ಯಾವ ಅರಿವು ಅರಿಯುತ್ತದೆಯೋ ಆ ಅರಿವೇ ಇರಿವೆ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತರವೇ ಅಖಂಡೇಕರಸವಾಗಿರುತ್ತದೆ ಎಂಬ ಜ್ಞಾನವು ಯಾರಲ್ಲಿ ದೃಢವಾಗಿರುತ್ತದೆಯೋ ಅವ ಚಾಂಡಾಲನಲ್ಲಿ ಬ್ರಾಹ್ಮಣೇ ನನ್ನ ಗುರು ಅಂತಂದಾಗ ಶಾನ್ಯಾದಿ ಹೋಗಪ್ಪ ಅಂದ್ರಂತ ಪರಮಾತ್ಮ ಇಷ್ಟು ಆಳವಾಗಿ ಏನ್ರಿ ಇದು ಜಾತಿ ಆಶ್ರಮಗಳು ಸುಮ್ಮನೆ ಕರ್ಮಗಳ ಬದಲಿ ಮಾಡೋ ಸಲುವಾಗಿ ಅಂತ ಚಂದ್ರದಾಗ ಹೇಳಲ್ಲ ಯಾಕೆ ಮಾಡಿರಿ ಇದನ್ನ ಅಂತ ಪ್ರಶ್ನೆ ಮಾಡೋಣವ ಅಲ್ಲ ಮತ್ತೆ ಅವೆಲ್ಲ ಸುಳ್ಳು ಅಂತೀರಿ ಅವನ್ನ ಯಾಕೆ ಮಾಡ್ಯಾರ ಅಂತ ಕರ್ಮಗಳ ಬದಲಾವಣೆ ಸಲುವಾಗಿ ಮಾಡಿದ್ದ ವ್ಯವಸ್ಥೆ ಅದದು ಬ್ರಹ್ಮಚಾರಿ ಕರ್ಮ ಬೇರೆ ಗೃಹಸ್ಥ ಕರ್ಮ ಬೇರೆ ಬ್ರಾಹ್ಮಣ ಕರ್ಮ ಬೇರೆ ಯಾವ ಕರ್ಮಗಳ ಆ ಸಂಸ್ಕಾರದ ದ್ವಾರ ಅವರವರ ವರ್ಣಗಳು ಆ ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದೆ ಅಂತ ಹೇಳಿಲ್ಲ ಗುಣಕರ್ಮ ಈ ಭಾಗಶಃ ಅವರ ಗುಣ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿಯಿಂದ ಇವಿಲ್ಲ ಜಾತಿಯಿಂದ ಇವ ಇಲ್ಲ ಕರ್ಮದಿಂದ ಬಂದವು ಅದಲ್ಲ ನೋಡು ಕ್ಷತ್ರಿಯನಾದ ವಿಶ್ವಾಮಿತ್ರ ಬ್ರಾಹ್ಮಣ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟ
ಕ್ಷತ್ರಿಯನಾಗಿ ಹುಟ್ಟಿದ್ದವ, ಶಾಸ್ತ್ರ ತೇಜ ಜಗತ್ತನ್ನ ಗೆದ್ದ. ಆದರೆ ವಸಿಷ್ಠನ ಬ್ರಹ್ಮ ತೇಜವನ್ನು ನೋಡಿ ನಾನು ಬ್ರಹ್ಮಜ್ಞಾನಿ ಆಗಬೇಕು ತಪಸ್ಸು ಮಾಡಿದ. ಎಷ್ಟೋ ಸಲ ಹಾಳಾತು. ಆಟದಿಂದ ಮತ್ತೆ ತಪಸ್ಸು ಮಾಡಿ ವಸಿಷ್ಠರ ಕಡೆಯಿಂದ ಬ್ರಹ್ಮಜ್ಞಾನಿ ಎನಿಸ್ಕೊಂಡ. ಬ್ರಹ್ಮರ್ಷಿ ಹೇಳಪ್ಪ, ಕ್ಷತ್ರಿಯ ಕ್ಷತ್ರಿಯತನ ಒಂದು ಬೇರೆ, ಅದೊಂದು ಸ್ವಭಾವ ಇರ್ತದೆ. ಅವನು ಕೊನೆಗೆ ಏನಿಗೆ ಬಂತು ಅಂದ್ರೆ ವಸಿಷ್ಠರೊಬ್ಬನೇ ಬ್ರಹ್ಮರ್ಷಿ, ಅವನನ್ನು ಕೊಂದು ಬಿಟ್ನಿ ಅಂತ ನಾ ಬ್ರಹ್ಮರ್ಷಿ ಆಗ್ತಾನ ಅಂತ ತಿಳ್ಕೊಂಡು ಖಡ್ಗ ತಗೊಂಡು ಆ ವಸಿಷ್ಠರ ಆಶ್ರಮದ ಹಿಂದೆ ಹೋಗಿ ನಿಂತ ಕಡಿಬೇಕಂತ ಹೇಳಿ ಕೈಯಾಗ ಖಡ್ಗದ ಒಳಗೆ ಮಾತಾಡಕತ್ತಿದ್ರು. ಅರುಂಧತಿ ಕೇಳಿದ್ರು, ಈ ಜಗತ್ನಾಗ ದೊಡ್ಡ ತಪಸ್ವಿಗಳು ಯಾರು? ವಿಶ್ವಾಮಿತ್ರ ಅನ್ನೋ ವಸಿಷ್ಠ, ವಿಶ್ವಾಮಿತ್ರ. ಮತ್ ನೀವು ಬ್ರಹ್ಮರ್ಷಿ ಯಾಕೆ ಅನ್ವಲ್ರಿ? ಅವನಲ್ಲಿ ಇನ್ನು ಕ್ಷಾತ್ರ ತೇಜದ ಸಿಟ್ಟು ದ್ವೇಷದ ಕ್ಷತ್ರಿಯವ ಅಂದ್ಬಿಟ್ಟು ನಾವು ಬ್ರಹ್ಮರ್ಷಿ ಆಗತ್ತಾನ. ಇಷ್ಟನ್ನು ಕೈಯಾಗಿ ಜಾರ್ಗತ್ ನೋಡಿ ಖಡ್ಗ ಒಳ ಹೋಗಿ ಸಾಷ್ಟಾಂಗ ಹಾಕಿದ. ಇವು ಗುಣಕರ್ಮಗಳಿಂದ ಬಂದಿರತಕ್ಕಂಥ ಜಾತಿ ವರ್ಣ ಆಶ್ರಮಗಳು. ಇವೆಲ್ಲ ದೇಹದಲ್ಲೇ ಆರೋಪಿತರಾದ ಆತ್ಮನಿಗೆ ಯಾವ ಸಂಬಂಧ ಇಲ್ಲ. ಇದನ್ನು ಹೇಳೋದ ಈ ಸದ್ಯ ಇಲ್ಲಿ ಅಲ್ರಿ. ಜಾತಿ ಆಶ್ರಮ ಅವಸ್ಥೆಗಳು ದೇಹ ಧರ್ಮಗಳಾಗಿರ್ತವೆ. ಆದರೆ ಕರ್ಮ ಮಾಡುವವನಿಗೆ ದೇಹದಲ್ಲಿ ಆತ್ಮಬುದ್ಧಿ ಇರುವುದೇ ಇಲ್ಲ. ದೇಹದೊಳಗೆ ಆತ್ಮಬುದ್ಧಿ ಇರೋದು ಮತ್ತೇನಂದ್ರೆ ಎಲ್ಲಿರ್ತೈತಿ? ಕರ್ತನಾದ ಆತ್ಮನು ಕರ್ತ ಅಲ್ರಿ. ಕರ್ತೃತ್ವ ಬುದ್ಧಿ ಅದ. ಕರ್ತ ಆತ್ಮ ಕರ್ತ ಅದಾನಂತ ತಿಳ್ಕೊಂಡಾನೆ. ಕರ್ತನಾದ ಆತ್ಮ ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆ. ಅಲ್ಲ, ಜ್ಞಾನಿಯು ಆತ್ಮ ದೇಹಕ್ಕಿಂತ ಭಿನ್ನ ಅಂತ ತಿಳ್ದಾನಿಲ್ಲ. ಕರ್ಮ ಮಾಡ್ತಕ್ಕಂಥವನು ದೇಹಕ್ಕಿಂತ ಆತ್ಮ ಭಿನ್ನ ಅಂತ ತಿಳ್ದಾನಿಲ್ಲ. ವ್ಯತ್ಯಾಸ ಏನದ? ಜ್ಞಾನಿ ಆತ್ಮ ದೇಹಕ್ಕಿಂತಲೂ ಆತ್ಮ ಭಿನ್ನಿದ್ದು ಬ್ರಹ್ಮ ಅದಾನೆ. ಆತ್ಮನೇ ಬ್ರಹ್ಮ ಸ್ವರೂಪ ಅಂತ ಇರ್ತಾನೆ. ಈ ಕರ್ಮ ಮಾಡೋನು ಕೂಡ ದೇಹ ಆತ್ಮ ಅಲ್ಲ. ಯಾಕೆ ಸುಟ್ಟೋಗತ್ತಿದು ನಮ್ಮ ಎದುರಿಗೇನೆ? ಕರ್ತ ಒಳಗೇನ ಕರ್ತೃತ್ವ ಬುದ್ಧಿ ಇರ್ತಲ್ಲ. ಆತ್ಮ ದೇಹಕ್ಕಿಂತ ಬೇರೆ ಕರ್ತ ಅದಾನೆ. ಇದು ಕರ್ಮಕ್ಕೆ ಕಾರಣ ಆಗ್ತದೆ. ದೇಹದಲ್ಲಿ ಆತ್ಮಬುದ್ಧಿ ಇರುವುದಿಲ್ಲ. ಮತ್ತೇನೆಂದರೆ ಕರ್ತನಾದ ಆತ್ಮನು ದೇಹಕ್ಕಿಂತ ಭಿನ್ನ ಇರುತ್ತಾನೆ ಎಂದು ಕರ್ಮಿಯು ತಿಳಿದಿರುತ್ತಾನೆ. ಎಷ್ಟು ಮಜಾ ಅದ ನೋಡ್ರಿ. ಜ್ಞಾನಿನೂ ದೇಹ ಆತ್ಮ ಅಲ್ಲ ಅಂತಾನ, ದೇಹಕ್ಕಿಂತ ಭಿನ್ನ ಅಂತ ತಿಳಿದಾನ. ಕರ್ಮಿನೂ ದೇಹಕ್ಕಿಂತ ಭಿನ್ನ ಆತ್ಮ. ಆದ್ರೆ ಅವ ಜ್ಞಾನಿ ಆತ್ಮ ಬ್ರಹ್ಮ ಅಂತ ತಿಳ್ತಾನ, ಇವ ಆತ್ಮ ಕರ್ತೃ ಅಂತ ತಿಳಿದಿರ್ತಾನೆ. ನೋಡ್ರಿ, ಇಷ್ಟು ವ್ಯತ್ಯಾಸ ಇದೆ. ಕರ್ಮಿಯು ತಿಳಿದಿರುತ್ತಾನೆ. ಈ ವಿಷಯದಲ್ಲಿ ಪೂರ್ವದಲ್ಲಿ ಹೇಳಿರುತ್ತದೆ. ಇದನ್ನ ಹಿಂದೆ ಹೇಳ್ಕೊಂಬಂದೀವಿ 4ನೇ ರಂಗದಾಗೆ. ಆದ್ದರಿಂದ ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥೆಗಳು ಕರ್ಮಿಗೂ ಕೂಡ ಪ್ರತೀತವಾಗುವುದಿಲ್ಲವಲ್ಲ. ಕರ್ಮಿಗೇನು ಜಾತಿ ಆಶ್ರಮ ಪ್ರತೀತಿ ಆಗುವುದಿಲ್ಲ. ತಥಾಪಿ ಕರ್ಮಿಯಾದವನಿಗೆ ದೇಹಕ್ಕಿಂತಲೂ ಭಿನ್ನದ ಆತ್ಮನು ಅಪರೋಕ್ಷ ಜ್ಞಾನವು ಇರುವುದಿಲ್ಲ. ದೇಹಕ್ಕಿಂತ ಭಿನ್ನ ಅಂತ ತಿಳ್ಕೊಂಡಾನ. ಆತ್ಮನ ಅಪರೋಕ್ಷ ಜ್ಞಾನ ಆಗಿಲ್ಲ. ಜ್ಞಾನ ಎಷ್ಟು ಪ್ರಕಾರದ ಆತ್ಮಜ್ಞಾನ? ಒಂದು ಪರೋಕ್ಷ, ಒಂದು ಅಪರೋಕ್ಷ. ಆತ್ಮನು ಇದ್ದಾನೆ, ಸಚ್ಚಿದಾನಂದ ರೂಪನಾದ ಆತ್ಮನು ಇದ್ದಾನೆ ಅಂತ ತಿಳುವಳಿಕೆ ಆದ್ರೆ ಇದು ಸಚ್ಚಿದಾನಂದ ರೂಪ ಆತ್ಮನೇ ನಾನು ಇದ್ದೇನೆ, ಇದು ಅಪರೋಕ್ಷ. ಪರೋಕ್ಷ ಜ್ಞಾನದಿಂದ ಏನು ಪ್ರಯೋಜನ? ಅಪರೋಕ್ಷ ಜ್ಞಾನದಿಂದ ಏನು ಪ್ರಯೋಜನ? ಪರೋಕ್ಷ ಜ್ಞಾನದಿಂದ ಉತ್ತಮ ಲೋಕದ ಪ್ರಾಪ್ತಿ. ಪರೋಕ್ಷ ಜ್ಞಾನದಿಂದ ಅಸತ್ವಾಪಾದಕ ಇಲ್ಲ ಅಂತ ತಿಳ್ಕೊಂಡಿದ್ದ, ಈಗ ಅದಾನೆ. ಸಚ್ಚಿದಾನಂದ ಪರಮಾತ್ಮ ಇದ್ದಾನೆ. ಒಂದು ಪರೋಕ್ಷ ಜ್ಞಾನದಿಂದ ಒಂದು ಎರಡು ಆವರಣದವ. ಅಜ್ಞಾನದ ಎರಡು, ಒಂದು ಅಸತ್ವಪಾದಕ ಆವರಣ, ಇನ್ನೊಂದು ಅಭಾನಪಾದಕ ಆವರಣ.
ಇವಾಗ ಆತ್ಮನ ಜ್ಞಾನ ಐತಿ, ಆತ್ಮ ಅದು ಜ್ಞಾನ ಅದ. ದೇಹಾತ್ಮ ಅಲ್ಲ, ಕರ್ಮ ಮಾಡೋ ಸ್ವಭಾವ ಹಿಂಗದ. ದೇಹಾತ್ಮ ಅಲ್ಲ, ಆತ್ಮನ ಪರೋಕ್ಷವಾಗಿ ತಿಳ್ಕೊಂಡನೀಗ, ಅಪರೋಕ್ಷ ಅಲ್ಲ. ದೇಹಕ್ಕಿಂತ ಬೇರೆದನ ಕರ್ತೃ ಇಲ್ಲದ ನೋಡ ಬೇಸ. ಹೌದ ಅಂದ್ರೇನು? ಆತ್ಮನ ಬಗ್ಗೆ ತಿಳುವಳಿಕೆ ಅದ ಅರ್ಧ ಅದ, ಅದಕ್ಕೆ ಪರೋಕ್ಷ ಅಂತಾರ. ಆ ಭಿನ್ನವಾದ ಆತ್ಮನ ಅಪರೋಕ್ಷ ಜ್ಞಾನ ಇರುವುದಿಲ್ಲ ಅವನಿಗೆ ಅಲ್ಲ. ಮತ್ತೇಂದ್ರೆ ಶಾಸ್ತ್ರದಿಂದ ಪರೋಕ್ಷ ಜ್ಞಾನವಾಗಿರುತ್ತದೆ. ಪರೋಕ್ಷ ಜ್ಞಾನ ಶಾಸ್ತ್ರ ಕೇಳ್ಯಾನ, ಆತ್ಮ ದೇಹಕ್ಕಿಂತಲೂ ಭಿನ್ನದಾನೆ ಅಂತ ತಿಳ್ಕೊಂಡಾನೆ. ಆತ್ಮಕ್ಕೆ ಒಂದು ಸ್ವಲ್ಪ ಪರೋಕ್ಷ ಜ್ಞಾನ ಅದ. ಹಾಗೂ ದೇಹಾತ್ಮ ಜ್ಞಾನವು ಅಪರೋಕ್ಷವಿರುತ್ತದೆ. ಮಜಾ ಅದ, ಇಲ್ಲೊಂದು ಸ್ವಲ್ಪ ತಿಳುವಳಿಕೆ ಗೊತ್ತದ. ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ. ಈಗ ದೇಹ ಆತ್ಮ ಅಲ್ಲ ಅಂತ ಶಾಸ್ತ್ರಗಳಿಂದ ಕೇಳ್ಕೊಂಬಂದಾನೆ. ದೇಹ ಆತ್ಮ ಅಲ್ಲ ಅಂದ್ರೆ ಆತ್ಮಗೆ ಸ್ವಲ್ಪ ತಿಳುವಳಿಕೆ ಅದ. ಇದು ಪರೋಕ್ಷ, ಇದು ಅಪರೋಕ್ಷ ಅಲ್ಲ. ಈ ಪರೋಕ್ಷ ಬ್ರಹ್ಮ ಜ್ಞಾನ ಅಪರೋಕ್ಷ ಭ್ರಾಂತಿಯನ್ನು ಕಳೆಯೋದಿಲ್ಲ. ದೇಹ ನಾನು ಅನ್ನೋದು ಏನು ಆತ್ಮ, ದೇಹಾತ್ಮ ಬುದ್ಧಿ ಅಪರೋಕ್ಷದ. ನಾನು ದೇಹ ಅನ್ನುವ ಅಪರೋಕ್ಷ ಅನುಭವದ. ಅಜ್ಞಾನ ಕಾಲದಲ್ಲಿ ಹೌದಲ್ಲ, ಅಜ್ಞಾನ ಕಾಲದಲ್ಲಿ ನಾನು ದೇಹ ಅನ್ನೋದು ಅಪರೋಕ್ಷದ. ಆತ್ಮನ ಪರೋಕ್ಷ ಜ್ಞಾನ ಅಪರೋಕ್ಷ ಭ್ರಾಂತಿಯನ್ನ ಕಳೆಯುವುದಿಲ್ಲ. ನಿಮ್ಗೆ ದೃಷ್ಟಾಂತ ಗೊತ್ತಾಗ್ತದಪ್ಪ. ನಾ ಹೇಳಿ ನಿಮಗೆ ಎಷ್ಟು ಸಲ. ರಬ್ಬರ್ ಹಾವ ಮಗನಿಗೆ ಆಟ ಆಡಕ ವಿನೋದಕ್ಕೆ ಅಂತ ಹೇಳಿ ರಬ್ಬರ್ ಹಾವ ತಂದ ಅಪ್ಪ ಕೈಯಾಗ ಕೊಟ್ಟ. ನೋಡಿ ಅಂಜು ಹೇಳಕ್ಕಿಟ್ಟಪ್ಪ, ಅದು ಹಾವ 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 ಹಾಕಿಟ್ಟರು. ಅವ ಅಪ್ಪ ಹೇಳ್ತಾನ, ಅದು ಹಾವಲ್ಲೋ, ಅದು ರಬ್ಬರ್ ಅದ ಹೇಳಕತ್ಯಾನ. ಹಾವಲ್ಲ ರಬ್ಬರ್ ಅದ ಅಂತ ಅಪ್ಪನ ಮಾತಿನ ಮ್ಯಾಗ ವಿಶ್ವಾಸ ಐತಿ. ಆದರೆ ಪರೋಕ್ಷ ಜ್ಞಾನ ಆಗೈತಿ ಹಾವಲ್ಲ ಅನ್ನೋದು. ಅಪರೋಕ್ಷ ಆಗಿಲ್ಲ, ಪರೋಕ್ಷ ಆಗೈತಿ ಅಂತೇಳಿ ಇನ್ನ ಭಯ ಹೋಗ್ಬಾರ್ದು ನೋಡ್ರಿ. ಹಿಡಿಬಾರ್ದಲ್ಲ ಹುಡುಗ ಅದಲ್ಲ. ಪರೋಕ್ಷ ಜ್ಞಾನ ಅದ, ಕೇಳ್ಯಾನ ಅಪ್ಪನ ಬಾಯಿಂದ ಹಾವಲ್ಲ. ಹಾಗ ಆತ್ಮ ದೇಹ ಆತ್ಮ ಅಲ್ಲ ಅಂದ್ರೆ ಶಾಸ್ತ್ರ ಕೇಳ್ಯಾನ. ದೇಹ ಆತ್ಮ ಅಲ್ಲ, ಪರೋಕ್ಷ ಜ್ಞಾನದ ಆತ್ಮಂದು. ಪರೋಕ್ಷ ಜ್ಞಾನ ಅಪರೋಕ್ಷವಾದ ಭಯವನ್ನ ಭ್ರಾಂತಿಯನ್ನ ಕಳೆದಿಲ್ಲ. ಅದು ಅಪರೋಕ್ಷ ಇರ್ಬೇಕ. ಯಾವುದು ಜ್ಞಾನವು ಕೂಡ ಅಪರೋಕ್ಷ ಇರಬೇಕು. ಅಪರೋಕ್ಷ ಜ್ಞಾನವೇ ಅಪರೋಕ್ಷ ಭ್ರಾಂತಿಯನ್ನು ಕಳೀತದ. ಭ್ರಾಂತಿ ಅಪರೋಕ್ಷ ಅನ್ನೋದು ಮೊದಲು ಗೊತ್ತಾಗಲಿ. ಗಟ್ಟಿ ನಾವು ಈ ದೇಹವೇ ನಾನು ಅನ್ನೋದು ಗಟ್ಟಿ ಆಗೈತಿಲ್ಲ, ಇದು ಅಪರೋಕ್ಷ ಭ್ರಾಂತಿ. ಇದು ಆಯ್ತಾ? ಬೇಕಾದ್ರೆ ಸ್ವಾಮಿಗಳು ಲಗಾವುದು ಹೇಳಿ ಹೇಳಿ ಹೋಗಿ ಹೋದ್ರಕ್ಕ ಅವ್ರು. ಅದು ಹಂಗೆ 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 ಅಷ್ಟು ಸರಳ ಇಲ್ಲ, ಅದು ಅಪರೋಕ್ಷದ. ಅದು ಏನ್ರಿ ಏನದು? ದೇಹ ನಾನು ದಪ್ಪಾಗಿದ್ದೇನೆ, ಸಾರಾಗಿದ್ದೇನೆ, ಕಾರ್ಗಿದ್ದೇನೆ, ಕೆಂಪಗಿದ್ದೇನೆ, ಇವೆಲ್ಲ ಜಾತಿ ವರ್ಣ ಆಶ್ರಮಗಳು ಎಲ್ಲ ದೇಹದೊಳಗೆ ಏನದಾವಲ್ಲ ಅವರಲ್ಲಿ ಭ್ರಾಂತಿ ಅಪರೋಕ್ಷವಾಗಿದೆ. ಅದು ಪರೋಕ್ಷ ಬ್ರಹ್ಮಜ್ಞಾನ ಅದನ್ನು ಕಳೆಯುವುದಿಲ್ಲ. ಹುಡುಗ ಹೇಳಕತ್ತಾನ ಹಾವಲ್ಲೋ 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 ಕೇಳಕತ್ತೈತ ಹುಡುಗ. ಹಾವಲ್ಲ ಅನ್ನೋದು ಹುಡುಗನಿಗೆ ಪರೋಕ್ಷ ಜ್ಞಾನ ಐತಿ. ಅಪರೋಕ್ಷ ಭಯ ಹೋಗಬಾರ್ದು. ಆ ಹುಡುಗನ ಭಯ ಅಪರೋಕ್ಷ ಪರೋಕ್ಷ. ಹುಡುಗನ ಭಯ ಅಯ್ಯೋ ಅಯ್ಯೋ, ಹುಡುಗನ ಭಯ ಅಪರೋಕ್ಷದ. ಹುಡುಗನ ಭಯ ಅಪರೋಕ್ಷದ. ಹುಡುಗನೇ ಹಾವಲ್ಲ ಅನ್ನೋ ಜ್ಞಾನ ಪರೋಕ್ಷದ. ಆ ಪರೋಕ್ಷ ಜ್ಞಾನ ಅಪರೋಕ್ಷ ಭಯವನ್ನ ಕಳೆಯುವುದಿಲ್ಲ. ಹುಡುಗರಿಗೆ ಅಪರೋಕ್ಷದ ಭಯ ಯಾರೇ ಹೇಳಿದ್ರಿಂದ ಭಯ ಬಂದಿಲ್ಲ. ಹೋಗ ಆ ಹಾವ ನೋಡಿ ಭಯ ಬಂದದ.
ಅವಾಗ ಅಪ್ಪ ಏನ್ ಮಾಡ್ದ, ಹಾವ ಬಡದ, ಬುದ್ಧಿ ಮಾಡ್ದ, ಹಂಗ್ ಮಾಡ್ದ, ಹಿಂಗ್ ಮಾಡ್ದ, ಅನುಭವಕ್ಕೆ ಬರುವಂಗ ಮಾಡಿದ, ಅಪರೋಕ್ಷ ಆಗುವಂಗ ಮಾಡಿದ. ಯಾವ್ದನ್ನ ಹಾವ ಅಲ್ಲನೋದು ರಬ್ಬರ್ ಹೆಚ್ಚಿಕ್ದ, ಬಡದ ಅವಾಗ ಹಾವ ಅನ್ನೋದು ಅಪರೋಕ್ಷ ಆತು. ಅಪರೋಕ್ಷ ಭಯ ಹೋತ, ಅವಾಗ ಹಿಡಿದು ಆಡಕ್ ಹಿಡಿತ. ಇದನ್ನ ತಿಳ್ಕೊಳ್ಬೇಕಿದ್ರೆ ಇದು ಅಷ್ಟು ಮಜಾ ದೃಷ್ಟಾಂತನ ನಮ್ಮ ಗುರುಗಳು ಬಹಳ ಗಟ್ಟಿಯಾಗಿ ಹೇಳ್ಯಾರ. ಇದು ಪರೋಕ್ಷ ಜ್ಞಾನ ಅಪರೋಕ್ಷ ಭ್ರಾಂತಿಯನ್ನು ಕಳೆಯುವುದಿಲ್ಲ. ನಮ್ಮ ಜಾತಿ ವರ್ಣ ಆಶ್ರಮದ ಅಪರೋಕ್ಷ ಪ್ರಮಾದ ನಮಗ ಅದಲ್ಲ, ಅಪರೋಕ್ಷ ಪ್ರಮಾದಲ್ಲ. ದೇಹ ಆತ್ಮ ಅಲ್ಲ ಅಂದು ಪರೋಕ್ಷ ಜ್ಞಾನದ, ದೇಹದ ಜ್ಞಾನ ಆತ್ಮನ ಜ್ಞಾನ ಪರೋಕ್ಷದ ಅಲ್ರಿ. ನಾನು ಇಂಥ ಜಾತಿ ಅವ ಹಿಂಗ ಅನ್ನೋದು ಅಪರೋಕ್ಷ ಅದ. ಆ ದೇಹವೇ ನಾನು ಅನ್ನೋದು ಅಪರೋಕ್ಷದ. ಆತ್ಮನ ಜ್ಞಾನ ಪರೋಕ್ಷದ. ಪರೋಕ್ಷ ಜ್ಞಾನ ಅಪರೋಕ್ಷ ಭ್ರಾಂತಿಯನ್ನು ಕಳೆಯಂಗಿಲ್ಲ. ಬಹಳ ಸೂಕ್ಷ್ಮ ವಿಷಯ ಏನಪ್ಪ, ಬಹಳ ತಿಳ್ಕೋಬೇಕಿದನ್ನ, ಬಹಳ ಚಿಂತನೆ ಮಾಡಬೇಕಾಗ್ತದೆ. ಅದನ್ನ ಒಂದು ವೇಳೆ ದೇಹದಲ್ಲಿ ಭಿನ್ನವಾಗಿರುವಂತ ಆತ್ಮನ ಜ್ಞಾನವು ಅಪರೋಕ್ಷವಾಗಿದ್ದಾದರೆ ಅದು ದೇಹಾತ್ಮ ಜ್ಞಾನದ ಅಪರೋಕ್ಷಕ್ಕೆ ವಿರೋಧಿಯಾಗುತ್ತಿತ್ತು. ಅದು ದೇಹ ಆತ್ಮನ ಜ್ಞಾನ ಅಪರೋಕ್ಷದರಾಗಿತ್ತು ಅಂತಂದರೆ ನಾನು ಅಪರೋಕ್ಷವಾಗಿನೂ ಸಚ್ಚಿದಾನ ರೂಪನೇ ಇದ್ದೇನೆ ಅಂತ ನಿಧಿಧ್ಯಾಸನ ಮಾಡಬೇಕು. ಶ್ರಾವ ಕಾಲದಲ್ಲಿ ಬರೀ ಶ್ರವಣದಿಂದ ಗಟ್ಟಿ ಆಗುವುದಿಲ್ಲ. ಜ್ಞಾನ ಆಗುವುದು ತಡ ಇಲ್ಲ, ಜ್ಞಾನ ದೃಢ ಆಗುವುದು ತಡ ಅದ. ಅರ್ಥಕತೇನಿಲ್ಲ? ಜ್ಞಾನ ಆಗುತ್ತಲ್ಲ. ನೀ ಪರಮಾತ್ಮ ಇದ್ಯಂತ ನಾ ಅಂದೆ, ಪರಮಾತ್ಮ ಇದ್ಯಂತ ನಿಮ್ಗೆ ಜ್ಞಾನ ಆಗ್ತಾ ಇಲ್ಲ. ಎಷ್ಟು ಗಟ್ಟಿ ಆಗೈತಿ ಜ್ಞಾನ ಆಗುತ್ತಲ್ಲ. ಜ್ಞಾನ ದೃಢ, ಜ್ಞಾನ ಅಪರೋಕ್ಷ ಜ್ಞಾನ ದೃಢ ಅಂದ್ರೆ ಅಪರೋಕ್ಷ ಭ್ರಾಂತಿ ಹೋಗ್ತದ. ಅಪರೋಕ್ಷ ಜ್ಞಾನ ದೃಢ ಆಗ್ಬೇಕಾದ್ರೆ ಮನನ ನಿಧಿಧ್ಯಾಸನಗಳು ಸಹಾಯಕದಾವ. ಕೇವಲ ಶ್ರವಣದ ಅಪರೋಕ್ಷ ಜ್ಞಾನ ದೃಢ ಅಪರೋಕ್ಷ ಆಗಂಗಿಲ್ಲ. ಶ್ರವಣಾದಿಗಳೇ ಬೀಜ ಅಂತ ಹೇಳ್ಕೊಂಬಂದೆ. ಆದಿಗಳೇ ಅಂತ ಹೇಳೋದ್ರಿಂದ ಶ್ರವಣದಿಂದ ಮನನ, ಮನದಿಂದ ನಿಧ್ಯಾಸನ. ಹ್ಯಾಂಗ ಪ್ರಪಂಚದ ಶ್ರವಣ ಮನ ನಿಧ್ಯಾಸನ ಮೂರು ಮಾಡ್ತೀರಿ ನೀವು. ಸಂಸಾರ ಬಗ್ಗೆ ಶ್ರವಣ ಮಾಡ್ತೀರಿ, ಎಲ್ಲಿ ಹೋಗಲ್ಲ ಅದರ ಚಿಂತನೆ ಇರ್ತತಿಲ್ಲ. ಮನನ ಮಾಡ್ತೀರಿ, ಯಾವಾಗಲೂ ಅದ್ರದ ಧ್ಯಾನ. ಬೇಕಾದಲ್ಲಿ ಹೋಗಲ್ಲ, ದೇವರಿಗೆ ಹೋಗಿ ಗುಡಿಗೆ ಹೋಗಲಿ, ಸ್ವಾಮಿ ಮಂದಿರ ಕೂತ್ರಿ ತನ್ನ ಹಾಡನ್ನ ಹಾಡ ಸ್ವಾಮಿ ಮುಂದನು ಸಂಸಾರ ಸುದ್ದಿನ ಹೇಳಾವ. ಮಗ ಹಂಗರಿ, ಸೊಸೆ ಹಿಂಗರಿ, ಎಷ್ಟು ದೃಢ ಆಗಿತ್ತು ಭ್ರಮ ಅಲ್ಲ. ಇದೇನ್ರಿ ಪರೋಕ್ಷ ಜ್ಞಾನಕ್ಕೆ ಹೊಕ್ಕತ್ತೆ ತಿಳ್ಕೊಂಡ್ರಿ. ಲಾಗ ಹೋಗಂದ್ರೆ ಹೋಗಂಗಿಲ್ಲದು. ಅಪರೋಕ್ಷ ದೃಢ ಅಪರೋಕ್ಷ ಆದಾಗ ಇದು ದೃಢ, ಇದು ಭ್ರಾಂತಿ ಅನ್ನೋದು ನೋಡ, ಅದು ಹೊಕ್ಕತಿ ನೇಮದ. ಅದು ತಮ್ಮ ಅದಕ್ಕೇನು ಹೇಳ್ತಾರೆ, ದೇಹಾತ್ಮ ಜ್ಞಾನದ ಅಪರೋಕ್ಷಕ್ಕೆ ವಿರೋಧಿಯಾಗಿರುತ್ತದೆ. ಆದರೆ ಪರೋಕ್ಷ ಜ್ಞಾನವು ಅಪರೋಕ್ಷ ಜ್ಞಾನದೊಡನೆ ವಿರೋಧ ಇರುವುದೇ ಇಲ್ಲ. ಆದ್ದರಿಂದ ಕರ್ತನಾದ ಆತ್ಮನು ದೇಹಕ್ಕಿಂತಲೂ ಭಿನ್ನನಾಗಿರುತ್ತಾನೆ. ಅವ ದೇಹಕ್ಕಿಂತಲೂ ಆತ್ಮ ಭಿನ್ನ ಅಂತ ತಿಳ್ಕೊಂಡಾನ, ಆದ್ರೆ ಕರ್ತ ಅಂತ ತಿಳ್ಕೊಂಡ ನೋಡ್ರಿ. ಆತ್ಮ ಬ್ರಹ್ಮರೂಪ ಅಂತ ತಿಳ್ಕೊಂಡಿಲ್ಲ. ಕರ್ತನಾದ ಆತ್ಮನು ದೇಹಕ್ಕಿಂತಲೂ ಭಿನ್ನ ಆಗ್ತಾನೆ ಎಂಬ ಜ್ಞಾನವು ಹಾಗೂ ದೇಹದಲ್ಲಿ ಆತ್ಮಬುದ್ಧಿಯು ಎರಡೂ ಒಬ್ಬನಿಗೆ ಉಂಟಾಗುತ್ತವೆ. ಹಿಂಗಾಗ್ತದೆ ಭ್ರಾಂತಿ ದೃಢ ಅಪರೋಕ್ಷ, ಆತ್ಮಜ್ಞಾನ ಪರೋಕ್ಷ. ಆತ್ಮಜ್ಞಾನ ಪರೋಕ್ಷ ಕೇಳಿ 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 ಆತ್ಮ ಪದಾನ ದೇಹಕ್ಕಿಂತ ಬೇರೆ ಅದಾನ ಇಟ್ಟು ತಿಳುವಳಿಕೆದ. ಇದು ಪರೋಕ್ಷದು, ಅಪರೋಕ್ಷ ಅಲ್ಲ. ಅದು ಪರೋಕ್ಷದ ಆತ್ಮಜ್ಞಾನ ಪರೋಕ್ಷದ. ದೇಹ ನಾನು ಅನ್ನೋದು ಅಪರೋಕ್ಷದ. ದೇಹಾತ್ಮ ಬುದ್ಧಿ ಅಂತ ಇದೆ. ದೇಹಾತ್ಮ ಬುದ್ಧಿ ಇದು ಇದಂತ ಪಾಪ ಇನ್ಯಾವುದೂ ಇಲ್ಲ ಅಂತ ಹೇಳಿ ದೇಹಾತ್ಮ ಬುದ್ಧಿ ಪಾಪ ಅಂತೋಹದ ಕೋಟಿಡಿ ಅಲ್ಲ. ಇಷ್ಟು ಪಾಪ ಕಟ್ಕೊಂಡು ಅಡ್ಡಾಡಕತ್ತೆ ನಿಮ್ಮ ಜೀವ. ಆದ್ದರಿಂದ ಈ ಪರೋಕ್ಷ ಜ್ಞಾನ ಅಪರೋಕ್ಷ ಬ್ರಹ್ಮವನ್ನು ಕಳ್ಕೋದು ಯಾಕ? ಅದಕ್ಕೆ ವಿರೋಧ ಇಲ್ಲ. ಆದ್ದರಿಂದ ಇನ್ನು ಅದಕ್ಕೆ ದೃಷ್ಟಾಂತ ಹೇಳ್ತಾ ಇದ್ದ ನೋಡ್ರಿ. ಎರಡೂ ಜ್ಞಾನ ಹೆಂಗಿರ್ತಾವ ಪರೋಕ್ಷ ಅಪರೋಕ್ಷ ಅಂದ್ರೆ ಎಷ್ಟು ಚಂದ ಕೊಡ್ತಾನೆ ಪುಣ್ಯಾತ್ಮ.
ಮೂರ್ತಿಯಲ್ಲಿ ಶಾಸ್ತ್ರದಿಂದ ತಿಳಿದಿರುವ ಈಶ್ವರ ಜ್ಞಾನವು ಪರೋಕ್ಷವಿರುತ್ತದೆ. ನಿಮ್ಮೊಂದೊಂದು ಶಾಲಿಗ್ರಾಮದ ಏನು ಕೇಳಲಿಲ್ಲ, ಶಾಲಿಗ್ರಾಮ ಅಥವಾ ಯಾವುದೋ ಒಂದು ಮೂರ್ತಿ, ಈಶ್ವರ ಮೂರ್ತಿ. ಮೂರ್ತಿಯಲ್ಲಿ ಶಾಸ್ತ್ರದಿಂದ ತಿಳಿದಿರುವ ಈಶ್ವರ ಜ್ಞಾನವು ಪರೋಕ್ಷ ಇರುತ್ತದೆ. ನಿಮ್ಮ ಈಶ್ವರ ಅಂತ ತಿಳ್ಕೊ. ಆದ್ರೆ ಪಾಷಾಣ ಬುದ್ಧಿ ಅಪರೋಕ್ಷದ. ಕಲ್ಲನ್ನು ಬುದ್ಧಿ ಅಪರೋಕ್ಷದ. ಆ ಕಲ್ಲ ಪರಮಾತ್ಮದ ಅಂತ ಶಾಸ್ತ್ರ ಪಟ್ಟಿ, ಆ ಕಲ್ಲು ಪರಮಾತ್ಮ ಅನ್ನೋದು ಪರೋಕ್ಷದ. ಅರ್ಥ ಆಗ್ತೈತಿಲ್ಲ? ಕಲ್ಲನಲ್ಲಿ ಪರಮಾತ್ಮ ಬುದ್ಧಿ ಮಾಡ್ಯಾಣ, ಪರೋಕ್ಷ ಮಾಡ್ಯಾಣ. ಅದ ಜರ ಅಪರೋಕ್ಷವಾಗಿ ಆಯ್ತು ಅಂತಂದ್ರೆ ದೃಢವಾಗಿ ಏನ್ರಿ ಮೂರ್ತಿಯಲ್ಲಿ ಸಾಕ್ಷಾತ್ ದ್ರೋಣಾಚಾರ್ಯರೇ ಅಂತ ತಿಳ್ಕೊಂಡ ನಾವು ವಿದ್ಯಾ ಪ್ರಾಪ್ತಿ ಆತ ಏಕಲವ್ಯನಿಗೆ. ಅವ್ನಿಗೆ ಎರಡು ಬುದ್ಧಿ ಇದ್ದಿದ್ದಿಲ್ಲ. ಮೂರ್ತಿ ಅಂದ್ರೆ ಸಾಕ್ಷಾತ್ ದ್ರೋಣಾಚಾರ್ಯರೇ. ಅಪರೋಕ್ಷವಾಗಿ ದ್ರೋಣಾಚಾರ್ಯ ಹತ್ತಿಗೆ ವಿದ್ಯಾ ಕಲಿತಕ್ಕಂಥ ಅರ್ಜುನ್ಗಿಂತ ಮುಂದೆ ಹೋಗ್ತಿದ್ದು. ಕಾರಣ ಏನಪ್ಪ ಅದಕ್ಕೆ? ಅವನಲ್ಲಿ ಶಿಲಾ ಬುದ್ಧಿ ಇದ್ದಿದ್ದಿಲ್ಲ. ದ್ರೋಣಾಚಾರ್ಯ ಶಿಲಾ ಬುದ್ಧಿ ಇದ್ದಿದ್ದಿಲ್ಲ. ನಮಗ ಶಾಸ್ತ್ರರೇ ಹೇಳ್ತಾವ ಇವ್ ಲಿಂಗಪ್ಪ ಪರಮಾತ್ಮ ಅಂತ ಹೇಳ್ತಾವ. ಹೌದಲ್ರಿ? ಆ ಲಿಂಗಪ್ಪ ಪರಮಾತ್ಮನು ದೃಢ ಆಗಿತ್ತಂದ್ರ ತಡ ಆಗಿದ್ದಿಲ್ವಪ್ಪ, ಏನ್ ಮಾಡುದು? ಈಗ ಪರೋಕ್ಷ ಅಪರೋಕ್ಷ ಎರಡು ಹೆಂಗಿರ್ತಾವ ಒಬ್ಬನಲ್ಲಿ ಹಂಗ ತೋರ್ಸಾಕತ್ತಾರ ಅವ್ರಲ್ಲಿ. ಒಂದು ಪರೋಕ್ಷ ಒಂದು ಅಪರೋಕ್ಷ ಎರಡು ಹೆಂಗಿರ್ತಾವ ನೋಡ್ರಿ. ಈ ಮೂರ್ತಿ ಶಾಸ್ತ್ರಕ್ಕೆ ಈಶ್ವರ ತಿಳ್ಕೊಂಡ, ಇದು ಪರೋಕ್ಷದ. ಅನ್ಯರಿಂದ ಕೇಳಿ ತಿಳ್ಕೊಂಡದ್ದು ಪರೋಕ್ಷ. ಅಷ್ಟರ ಪರೋಕ್ಷ ಜ್ಞಾನದ ಗೊತ್ತಿಲ್ಲ. ಗುರು ಶಾಸ್ತ್ರಗಳಲ್ಲಿ ವಿಶ್ವಾಸದ ಆಗೋ ಜ್ಞಾನ ಪರೋಕ್ಷ ಅದದು. ಅವ್ರ ಮಾತಿನಾಗ ವಿಶ್ವಾಸದ, ಆದ್ರೆ ಪರೋಕ್ಷ ಇದೆ, ಅಪರೋಕ್ಷ ಆಗಿಲ್ಲ. ಮತ್ ಪಾಷಾಣ ಬುದ್ಧಿ ಇದಕ್ಕಲ್ಲ, ಅಪರೋಕ್ಷ. ಮುಟ್ಟಿ ನೋಡಿ ಬಿಡಿಸತ್ತೇ ಇಲ್ಲ, ಇದು ಅಪರೋಕ್ಷದ. ಅವುಗಳಿಗೆ ವಿರೋಧವಿರುವುದಿಲ್ಲ. ಒಂದು ಪರೋಕ್ಷ ಒಂದು ಅಪರೋಕ್ಷ ಹ್ಯಾಂಗ ವಿರೋಧ? ಅದು ವಿರೋಧ ಇಲ್ಲ ಅಲ್ಲಿ. ವಿರೋಧ ಅದು ಅಪರೋಕ್ಷ, ಅದು ಅಪರೋಕ್ಷ ಆದ್ರೆ ವಿರೋಧ ಆಕತಿ, ಅಜ್ಞಾನ ನಾಶ ಆಕತಿ. ಅವುಗಳಿಗೆ ವಿರೋಧವಿರುವುದಿಲ್ಲ. ಆದ್ದರಿಂದ ಎರಡು ಒಬ್ಬನಿಗೆ ಉಂಟಾಗುತ್ತವೆ, ಆಗುದಿಲ್ಲ ಅಂತಲ್ಲ. ನಮಗ್ ಹಂಗ ಅಕ್ಕವು ಮೊದಲು ಪರೋಕ್ಷ ಜ್ಞಾನ ಆಕತಿ. ಆದ್ರೆ ಆ ಭ್ರಾಂತಿ ಹೋಗತ್ತೇನೋ ಹೋಗುದಿಲ್ಲ. ಯಾಕೆ? ಭ್ರಾಂತಿ ಅಪರೋಕ್ಷದ, ಜ್ಞಾನ ಪರೋಕ್ಷದ. ನೀವು ಜ್ಞಾನನೂ ಅಪರೋಕ್ಷ ಆಗ್ಬೇಕು. ಎಂತ ಅಪರೋಕ್ಷ? ದೃಢ ಅಪರೋಕ್ಷ. ಭ್ರಮ ದೃಢ ಅಪರೋಕ್ಷದ. ಭ್ರಮ ದೇಹ ನಾನು ದೃಢ ಗಟ್ಟಿದ ಅಂತ ತಿಳ್ಕೊಂಡ್ರಿ. ಈ ಶಾಸ್ತ್ರ ಮುಗಿದ ಕೂಡಲೇ ಮುಗದ ಹೋಗತ್ತೆ ಅದು, ಬುದ್ಧಿನ ಹೋತದು. ಮತ್ ನಾಮೋಪತ್ಮ ಗಣ್ಣ ಹತ್ತದು ಅಲ್ರಿ. ಈಗ ದೃಢ ಅಂತಿರೋ ಅದೃಢ ಅಂತಿರೋ ನೀವೇ ಅಲ್ರಿ. ಅದೃಢದು ದೃಢ ಆಗ್ಬೇಕದು ಅಲ್ರಿ. ಆದ್ದರಿಂದ ಇಲ್ಲಿ ಎರಡೂ ಒಂದು ಪರೋಕ್ಷ ಅಪರೋಕ್ಷ ಆಗಕ್ಕೆ ಸಾಧ್ಯದ. ಆದ್ದರಿಂದ ಮತ್ತು ಯಾರಿಗೆ ರಜ್ಜುವಿಗೂ ಹಾಗೂ ಸರ್ಪಕ್ಕೂ ಇರುವ ಭೇದ ಜ್ಞಾನ ಅಪರೋಕ್ಷವಾಗಿರೋದು, ಅವ್ರಿಗೆ ಅಪರೋಕ್ಷವಾದ ಸರ್ಪದ ಭ್ರಾಂತಿ ನಿವೃತ್ತಿ ಆಗ್ತದೆ. ಈಗ ಹಗ್ಗದ ಯಥಾರ್ಥ ಜ್ಞಾನ ಅಪರೋಕ್ಷ ಆಗಿರ್ಬೇಕ ಅವಾಗ. ಅಂದ್ರೆ ಆವತ್ತೇನು ಮೊದಲ ಅಪರೋಕ್ಷವಾಗಿ ತಿಳ್ಕೊಂಡಿದ್ದಲ್ಲ, ಅದು ಅಪರೋಕ್ಷ ಜ್ಞಾನವೇ. ಅಪರೋಕ್ಷ ಜ್ಞಾನಕ್ಕೆ ವಿರೋಧದ. ಪರೋಕ್ಷ ಅಪರೋಕ್ಷದಲ್ಲಿ ವಿರೋಧ ಇಲ್ಲ. ಪರೋಕ್ಷ ಏನ್ ಮಾಡ್ತೀವಿ? ಒಂದು ಅಜ್ಞಾನ ಆಗಿದ್ದು ಒಂದು ಭಾಗ ತೆಗಿತೈತಿ. ಯಾವ್ದನ್ನ? ಯಾವ ಭಾಗ ತೆಗಿತೈತಿ ಪರೋಕ್ಷ ಜ್ಞಾನ? ಇಟ್ಟಾಳ ಇಳಿರೋದಿಟ್ಟ ಬರೇ ಶಬ್ದದ್ಮ್ಯಾಗ ಹೋಗ್ಬ್ಯಾಡ್ರಿ. ಪರೋಕ್ಷ ಜ್ಞಾನಕ್ಕೂ ಅಪರೋಕ್ಷ ಜ್ಞಾನಕ್ಕೂ ಏನು ವ್ಯತ್ಯಾಸ? ಇದು ಗಟ್ಟಿ ಅಂತ ತಿಳ್ಕೊರಿ. ಪರೋಕ್ಷ ಜ್ಞಾನ ಅವಿದ್ಯೆಯಿಂದ ಒಂದು ಅಂಶವನ್ನು ನಾಶ ಮಾಡ್ತೈತೆ, ಅದು ಇಡೀ ಅಜ್ಞಾನ ನಾಶ ಮಾಡೋದಿಲ್ಲ. ಏನೋ ಕಟ್ಟಿಯ ಇದ್ದಾನೆ ಅನ್ನೋದು ಇಲ್ಲ ಅಂದ್ರೆ ಇಷ್ಟ ಹೋಗ್ತು. ನಾನೇ ಅನ್ನೋದು ಬಂದಿಲ್ಲ. ಪರೋಕ್ಷ ಜ್ಞಾನದಾಗ ಇಷ್ಟ ಶಕ್ತಿ ಅದ. ಕೇವಲ ಅಸತ್ವಾಪಾದಕ ಅವ್ರ ಮಾತು ನಿವೃತ್ತಿ ಮಾಡ್ತಿದ್ದ. ಅದು ಎರಡು ನಿವೃತ್ತಿ ಮಾಡಂಗಿಲ್ಲ. ನಮಗೆ ಆತ್ಮಜ್ಞಾನ ಅದ ಪರೋಕ್ಷದ.
ದೇಹದೊಳಗಿನ ಆತ್ಮಬುದ್ಧಿ ಅಪರೋಕ್ಷದ ಅಪರೋಕ್ಷ ಬರೀ ಅಪರೋಕ್ಷ ದೃಢ ಅಪರೋಕ್ಷ ಅಂತಲ್ಲ. ದೃಢ ಅಪರೋಕ್ಷ ತಮ್ಮ ಜ್ಞಾನ ದೃಢ ಅಪರೋಕ್ಷ ಪ್ರಾಪ್ತಿಯನ್ನು ಕಾಯ್ತತಿ. ಅದನ್ನ ಹೇಳ್ತಾ ಇದ್ದಾರೆ, ಈ ನಿಯಮ ಸಿದ್ಧವಾಯಿತು. ಅಪರೋಕ್ಷ ಭ್ರಾಂತಿಯು ಅಪರೋಕ್ಷ ಜ್ಞಾನದೊಡನೆ ವಿರೋಧವಿರುತ್ತದೆ ಹೊರತು ಪರೋಕ್ಷದೊಡನೆ ವಿರೋಧಿಲ್ಲ. ಆದ್ದರಿಂದ ದೇಹಕ್ಕಿಂತಲೂ ಭಿನ್ನನಾದ ಆತ್ಮನು ಆತ್ಮನ ಪರೋಕ್ಷ ಜ್ಞಾನವು ಹಾಗೂ ದೇಹದಲ್ಲಿ ಅಪರೋಕ್ಷ ಜ್ಞಾನವು ಎರಡೂ ಒಬ್ಬನಲ್ಲಿ ಸಂಭವಿಸುತ್ತವೆ. ಈ ಎರಡು ಕರ್ಮಕ್ಕೆ ಕಾರಣಗಳಾಗಿರ್ತವೆ. ಇವೆರಡು ನಮ್ಗ ಪರಮ ಆತ್ಮನಲ್ಲಿ ಪರೋಕ್ಷ ಜ್ಞಾನ ಇರಬೇಕು, ದೇಹ ನಾನು ಅನ್ನೋದ್ರಲ್ಲಿ ಅಪರೋಕ್ಷ ಜ್ಞಾನ ಇರಬೇಕು. ಈ ಜಾಗದಾಗ ಕರ್ಮ ನಡೀತದ, ಇದು ಕರ್ಮಕ್ಕೆ ಕಾರಣಕತಿ ಬುದ್ಧಿ. ದೇಹಕ್ಕಿಂತಲೂ ಭಿನ್ನನಾಗಿದ್ದರೂ ಕೂಡ ಆತ್ಮನು ಕರ್ತ ರೂಪದಿಂದ ಇರುವನೆಂಬ ಜ್ಞಾನವು ಕರ್ಮಕ್ಕೆ ಕಾರಣವಾಗಿರುತ್ತದೆ. ದೇಹಕ್ಕಿಂತ ಆತ್ಮ ಭಿನ್ನದಾನು ಕೇಳಿದವು ಪುರಾಣಗಳ ಶಾಸ್ತ್ರಗಳಿಂದ. ಆತ್ಮ ದೇಹ ಆತ್ಮ ಅಲ್ಲ, ಇದಕ್ಕೆ ಭಿನ್ನದಾನ. ಆದ್ರೆ ಅವ ಕರ್ತ ರೂಪದಿಂದ ಅದಾನ. ಆತ್ಮ ಕರ್ತ ರೂಪದಿಂದ ಇರುವನೆಂಬ ಜ್ಞಾನವು ಭ್ರಾಂತಿ ರೂಪವಿರುತ್ತದೆ. ಆದರೆ ಭ್ರಾಂತಿಯು ವಿದ್ವಾನಿಗೆ ಇರುವುದೇ ಇಲ್ಲ. ವಿದ್ವಾನಿಗೆ ಅಪರೋಕ್ಷ ದೃಢ ಆಗಿರ್ತತಿ, ಅದರಿಂದ ಅವನು ಅಪರೋಕ್ಷ ಭ್ರಾಂತಿನ ಹೋಗಿರ್ತದ. ಆದ್ದರಿಂದ ಅವನು ಕರ್ಮಕ್ಕೆ ಅಧಿಕಾರಿ ಅಲ್ಲ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಕರ್ಮಕ್ಕೆ ಅಧಿಕಾರಿ ಅಲ್ಲ. ಯಾವಾಗ ಅಪರೋಕ್ಷದಾಗ ಎರಡದ ಗೊತ್ತ, ದೃಢ ಮತ್ತು ಅದೃಢ ಅದಾವಿಲ್ಲ, ಅದು ಗೊತ್ತಿರ್ಬೇಕ. ಯಾವಾಗ ದೇಹಾತ್ಮ ಬುದ್ಧಿಯು ಅಪರೋಕ್ಷವಾಗಿರುವುದೋ ಆವಾಗ ದೇಹದ ಧರ್ಮಗಳಾದ ಅಪರೋಕ್ಷವಾಗುವುದು ಅಲ್ಲ ಆಗಿರುವುದು. ಹಿಂಗೆ ಮಾಡ್ಕೊಳ್ಳೋದನ್ನ ಏನದ, ಯಾವಾಗ ದೇಹಾತ್ಮ ಬುದ್ಧಿಯು ಅಪರೋಕ್ಷವಾಗಿರುವುದು, ಆಗುವುದು ಅಲ್ಲ ವಾಗಿರುವುದು. ದೇಹದಲ್ಲಿ ನಾನು ಅನ್ನೋ ಬುದ್ಧಿ ಎಲ್ಲಿ ತನಕ ಅಪರೋಕ್ಷ ಆಗಿದನೋ ಆವಾಗ ದೇಹದ ಜಾತಿ ಆಶ್ರಮ ಅವಸ್ಥೆಗಳು ತೋರುತ್ತವೆ. ದೇಹ ನಾನು ಅನ್ನೋದು ಬುದ್ಧಿ, ದೇಹಾತ್ಮ ಬುದ್ಧಿ ಅಪರೋಕ್ಷ ಆಗಿ ಅದ. ಅಲ್ಲಿಂದ ನಮಗೆ ಇವು ಬರ್ತಾ ಇವು ಯಾವ ಜಾತಿ ಆಶ್ರಮ ಅವಸ್ಥೆಗಳು ಬರ್ತವೆ. ಆದರೆ ದೇಹದಲ್ಲಿ ಆತ್ಮಬುದ್ಧಿಯೂ ಕೂಡ ವಿದ್ವಾನನಿಗೆ ಇರುವುದೇ ಇಲ್ಲ. ತತ್ವಜ್ಞಾನಿನೂ ದೇಹ ಆತ್ಮ ಅಲ್ಲ ಅಂತ ತಿಳ್ಕೊಂಡನ, ಕರ್ಮಿನೂ ದೇಹ ಆತ್ಮ ಅಲ್ಲ ಅಂತ ತಿಳ್ಕೊಂಡನ. ವ್ಯತ್ಯಾಸ ಏನಿದು ಗೊತ್ತಿರಲಿಲ್ಲ ನಿಮಗೆ. ಕರ್ಮ ಮಾಡೋನು ದೇಹ ಆತ್ಮ ಅಲ್ಲ ಅಂತ ತಿಳ್ಕೊಂಡ, ತತ್ವಜ್ಞಾನಿ ಅವನು ದೇಹ ಆತ್ಮ ಅಲ್ಲ ಅಂತ ತಿಳ್ಕೊಂಡ. ಎರಡು ಸಮಾನ. ಆದರೆ ಕರ್ಮ ಮಾಡವ ದೇಹ ಆತ್ಮ ಅಲ್ಲ, ಆತ್ಮ ಕರ್ತ ಹೋಗ್ತಾ ಇದ್ದಾನೆ ಹೆಂಗ್ ತಿಳ್ಕೊಂಡ. ತತ್ವಜ್ಞಾನಿ ದೇಹ ಆತ್ಮ ಅಲ್ಲ, ಆತ್ಮನು ಬ್ರಹ್ಮ ರೂಪನಿದ್ದಾನೆ ಹೆಂಗ್ ತಿಳ್ಕೊಂಡಿರ್ತಾನೆ. ತಿಳುವಳಿಕೆ ಎಷ್ಟು ಸೂಕ್ಷ್ಮದ ನೋಡಿ. ಅವ ಅಲ್ಲಿ ತಕ್ಕ ಅವಂಗ ಆಶ್ರಮಗಳು ತೋರುತ್ತಾವ ಅವನಿಗೆ. ಆದರೆ ದೇಹದಲ್ಲಿ ಆ ಆತ್ಮಬುದ್ಧಿಯು ಕೂಡ ವಿದ್ವಾನನಿಗೆ ಇರುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮರೂಪದಿಂದ ಆತ್ಮನ ಅಪರೋಕ್ಷ ಜ್ಞಾನವಾಗಿರುತ್ತದೆ. ಬ್ರಹ್ಮರೂಪದಿಂದ ಆತ್ಮ. ಆದ್ದರಿಂದ ಜಾತಿ ಆಶ್ರಮ ಅವಸ್ಥೆಗಳ ಭ್ರಾಂತಿಯು ಅಭಾವವಿರೋದರಿಂದಲೂ ಕೂಡ ವಿದ್ವಾನನು ಕರ್ಮಕ್ಕೆ ಅಧಿಕಾರಿ ಅಲ್ಲ. ಅವ ಏನ್ ಹೇಳಕತ್ತಾನ, ಕರ್ಮ ಜ್ಞಾನ ಎರಡು ಮೋಕ್ಷಕ್ಕೆ ಕಾರಣ ಅಂತ ಹೇಳ. ಕರ್ಮ ಯಾರಲ್ಲಿ ಘಟಿಸ್ತದ, ಒಂದು ಪರೋಕ್ಷ ಇರಬೇಕು, ಒಂದು ಅಪರೋಕ್ಷ ಇರಬೇಕು. ಅವನಲ್ಲಿ ಕರ್ಮ ಘಟಿಸ್ತದ. ಪರೋಕ್ಷ ಯಾವ್ದಿರ್ಬೇಕು, ಆತ್ಮನ ಜ್ಞಾನ ಪರೋಕ್ಷ ಇರಬೇಕು. ದೇಹ ನಾನು ಅನ್ನೋದು ಅಪರೋಕ್ಷ ಇರಬೇಕು. ಇಲ್ಲಿ ಕರ್ಮ ನಡೀತದ ಅಲ್ಲ. ದೇಹಕ್ಕಿಂತ ಆತ್ಮ ಭಿನ್ನದಾನ, ಕರ್ತ ಅದಾನ, ಹಿಂಗೆ ತಿಳ್ಕೊಂಡ ನಾವ. ತತ್ವಜ್ಞಾನ ದೇಹಕ್ಕಿಂತ ಆತ್ಮ ಭಿನ್ನದಾನ, ಅವನು ಬ್ರಹ್ಮರೂಪದಾನ. ಇಟ್ಟು ವ್ಯತ್ಯಾಸ ಅದ. ಆದ್ದರಿಂದ ಇಲ್ಲಿ ಅಪರೋಕ್ಷ. ಆದರೆ ದೇಹದಲ್ಲಿ ಆ ಆತ್ಮಬುದ್ಧಿಯು ಕೂಡ ವಿದ್ವಾನನಿಗೆ ಇರುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮರೂಪದಿಂದ ಆತ್ಮನ ಅಪರೋಕ್ಷ ಜ್ಞಾನ ಇರುತ್ತದೆ. ಆದ್ದರಿಂದ ಜಾತಿ ಆಶ್ರಮ ಅವಸ್ಥೆಗಳ ಭ್ರಾಂತಿ ಅಭಾವ ಇರುವುದರಿಂದ ಕೂಡ ವಿದ್ವಾನನು ಕರ್ಮಕ್ಕೆ ಅಧಿಕಾರಿ ಅಲ್ಲ. ವಿದ್ವಾಂಸರಲ್ಲಿ ಕರ್ಮ ಜ್ಞಾನ ಎರಡು ಇರ್ಬೇಕಂತ ಅವನ ಹಠ ಅದ. ಸಮುಚ್ಚಯ ಈತ ಅದು ಸಂಭವಿಸಿದ ವಿದ್ವಾನಲ್ಲಿ.
ಇನ್ನು ಉಪಾಸನೆಯಾದರೂ ಕೂಡ ನಾನು ಉಪಾಸಕನಿದ್ದೇನೆ, ದೇವನು ಉಪಾಸನಿರುತ್ತಾನೆ ಎಂಬ ಈ ಬುದ್ಧಿಯಿಂದಲೇ ಆಗುತ್ತದೆ. ಇಲ್ಲಿ ಭೇದ ಬುದ್ಧಿ ಇರ್ತೈತಿ ಉಪಾಸನೆಯಲ್ಲಿನೂ, ಕರ್ಮದೊಳಗೂ ಭೇದ ಬುದ್ಧಿ ಇರ್ತದೆ. ಉಪಾಸನೆಗೂ ನಾನು ಉಪಾಸಕ, ಅವನ ದೇವ ಉಪಾಸ್ಯ, ಈ ಬುದ್ಧಿ ಇರುತ್ತದೆ. ಆದರೆ ವಿದ್ವಾನನಿಗೆ ಆ ಉಪಾಸ್ಯ ಉಪಾಸಕರ ಭೇದವು ಭಾವವು ತೋರುವುದಿಲ್ಲ. ನನ್ನ ಹಾಗೂ ದೇವನ ದೇಹಾದಿ ಸಂಗಾತಿಗಳಂತೂ ಸ್ವಪ್ನಂತೆ ಕಲ್ಪಿತ ಇರುತ್ತವೆ. ದೇವನ ದೇಹಾದಿಗಳಾಗಲಿ ನನ್ನ ದೇಹಾದಿಗಳು ಕಲ್ಪಿರ್ತಾವ. ಆದರೆ ಚೇತನ ಮಾತ್ರ ಪರಮಾತ್ಮನಲ್ಲಿರೋ ಚೇತನವೇ ನನ್ನಲ್ಲಿದೆ. ನಾನೇ ಆ ಪರಮಾತ್ಮ ಸ್ವರೂಪನಿದ್ದೇನೆ. ಆದರೆ ಚೇತನ ಮಾತ್ರ ಒಂದೇ ಇರುತ್ತದೆ ಎಂದು ವಿದ್ವಾನ ನಿಶ್ಚಯ ಇರುತ್ತದೆ. ಆದ್ದರಿಂದಲೇ ಜ್ಞಾನವು ಉಪಾಸನೆಯೊಡನೆ ವಿರೋಧವಿದೆ. ಮ್ಯಾಲೇನು ಹೇಳ್ದವ? ಕರ್ಮ ಮತ್ತು ಜ್ಞಾನಗಳು, ಕರ್ಮ ಮತ್ತು ಉಪಾಸನೆಗಳು ಜ್ಞಾನಕ್ಕೆ ವಿರೋಧ ಅದಾವೆ ಅಂತ ಹೇಳಕೊಂಡ ಆ ನಿಶ್ಚಯ ಮಾಡಿದೀಗ ತೀಟ. ಈಗ ಮುಂದೇನು ಹೇಳೋದನ 86 ನೀ ಪಕ್ಷಿದೊಂದು ದೃಷ್ಟಾಂತ ಹೇಳಿ ಗೊತ್ತದ ಎರಡು ಬೇಕಂತ. ಪಕ್ಷಿಯ ಗಮನದ ದೃಷ್ಟಾಂತ ಸಂಭವಿಸುವುದಿಲ್ಲ. ಏಕೆಂದರೆ ಪಕ್ಷಿಗೆ 2 ರೆಕ್ಕೆಗಳು ಒಂದೇ ಕಾಲದಲ್ಲಿಯೇ ಇರುತ್ತವೆ. ಅವುಗಳಿಗೆ ಪರಸ್ಪರ ವಿರೋಧ ಇರುವುದಿಲ್ಲ. ಆದರೆ ಜ್ಞಾನ ಮಾತ್ರ ಕರ್ಮ ಉಪಾಸನೆಗಳಿಗೆ ವಿರೋಧವಿರುತ್ತದೆ. ಅಲ್ಲಿ ಒಂದು ಪಕ್ಕ ಮತ್ತೊಂದು ಪಕ್ಕಕ್ಕೆ ವಿರೋಧಿಲ್ಲ, ಸಮಾನದ. ಇಲ್ಲಿ ಜ್ಞಾನ ಕರ್ಮ ಉಪಾಸನೆಗಳು ವಿರೋಧ ಅದಾವ, ಜ್ಞಾನದೊಳಗೆ ಕರ್ಮ ಉಪಾಸನೆಗಳು ವಿರೋಧ ಅದಾವ. ಅದನ್ನ ಹೇಳ್ಕೊತ ಬಂದಾರೀಗ. ಆದರೆ ಏಕಕಾಲದಲ್ಲಿ ಇದು ಸಂಭವಿಸುವುದಿಲ್ಲ. ಕರ್ಮ ಉಪಾಸನೆಗಳು ಏಕಕಾಲದಲ್ಲಿ ಇದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರೆ ಮುಂದಿನ ವಿಷಯವನ್ನು ನೋಡೋಣ. ಸದ್ಗುರುನಾಥ ಮಹಾರಾಜ್ ಕಿ